ಸರ್ ನಮ್ಮ ಪ್ಯಾಂಟ್ ಶರ್ಟ್ ಬಿಚ್ಚಿಬಿಟ್ಟಿದ್ರೆ ಸರ್ ನೀವು ಲಾಠಿ ತೊಗೊಂಡ್ಬಿಟ್ಟು ಅಂತ. ನಥಿಂಗ್ ಡೂಯಿಂಗ್. ಡ್ರಿಂಕ್ ವಾಟರ್, ಶೌಟ್, ಯೆಲ್, ಸ್ಕ್ರೀಮ್, ಟಾಕ್, ಕನ್ವಿನ್ಸ್, ಬಟ್ ಯು ಕೆನಾಟ್ ಬೀಟ್ ಎನಿಬಡಿ. There is no need to give lathis for opening of liquor shop, because people who are going to liquor shops are much more disciplined than people who are going to buy milk. COVID was a huge learning experience. In fact, I never tore my head nor tore my hair to do anything. My well-oiled machine ran Bangalore City Police. Nowhere, not a drop of blood fell anywhere, not a drop of blood. We did not do lathi charge, ಹೊಡಿಯೋದು ಎಲ್ಲೂ ಯಾರಿಗೂ ಏನೂ ಮಾಡಿಲ್ಲ. And 350 trains took people absolutely seamlessly to various parts of the car. If anybody wants to overtake me and go ahead and be smart, they are most welcome. Go ahead, any of the country is getting benefited. The moment ಅಲ್ಲಿ ಹೋದ ಕೂಡಲೇ ನನ್ನ ಟಾಟಾ ಸುಮೋ ವಾಸ್ ಓವರ್ ಟರ್ನ್, ಸೆಟ್ ಆನ್ ಫೈರ್ ಅಂಡ್ ಸಪೋಸ್ ಟು ಆಲ್ ನನ್ನ ಜೊತೆಲಿರೋ ಡ್ರೈವರ್ಗನ್ನು ಎಲ್ಲ ಹೊಡೋಗ್ಬಿಟ್ಟು. ನನ್ನ ಹತ್ರ ಒಂದೇ ಒಂದು ರಿವಾಲ್ವರ್ ಇತ್ತು ಆ್ಯಂಡ್ ಒಂದು ಮೊಬೈಲ್ ಫೋನ್. ಅವಾಗ ದೋಸ್ ಡೇಸ್ ಇನ್ಕಮಿಂಗ್ ಕಾಲ್ಗೂ ದುಡ್ಡು ಆಗೋದು ಅವಾಗ. ಸೊ ನಾವು ಈ ಕಡೆ ಹೋದ್ವಿ. ವಿದಿನ್ 3-4 ಸೆಕೆಂಡ್ ಒಂದು ರಾಕೆಟ್ ಲಾಂಚರ್ ಬಂತು ನಮ್ಮ ಕಾರ್ ಒಳಗೆ. ಹಿಂದೆ ಒಳಗಿಂದ ಹೋಗಿ ಕಾರ್ ಎಕ್ಸ್ಪ್ಲೋಡೆಡ್ ಹೋಗ್ತಾ ಇದ್ದಾರೆ. ಪೊಲೀಸ್ನವರು ದೇ ಮಾರ್ಚ್ ಆನ್ ದರ್ ಸ್ಟಮಕ್. ಇಫ್ ಯು ಗಿವ್ ಗುಡ್ ಫುಡ್ ಆ್ಯಂಡ್ ಒಳ್ಳೆ ಅಪ್ರಿಸಿಯೇಷನ್ ಕೊಟ್ಟರೆ ಪೊಲೀಸ್ಮನ್ ಕ್ಯಾನ್ ಡೂ ಎನಿಥಿಂಗ್. ಸಿ ಕೆಲವು ಸರ್ತಿ ಏನಾಗುತ್ತೆ, ಯು ಲಿವ್ ಬೈ ದ ಸೋರ್ಡ್ ಆ್ಯಂಡ್ ಡೈ ಬೈ ದ ಸೋರ್ಡ್. ಸಿ ಕೆಲವು ಸರ್ತಿ ಯು ಫೀಲ್ ವೆರಿ ಗಿಲ್ಟಿ. ಅದು ಕೆಲಸ ಇನ್ನೋಸೆಂಟ್ಗೆ ಹೊಡೆದ್ಬಿಟ್ಟು ಇರ್ತೀವಿ ನಾವು, ಇನ್ನೋಸೆಂಟ್. ಬಟ್ ಪ್ರಿಸನ್ ತನಕ ನನ್ನ ಕೈಯಿಂದ ಯಾರೂ ಇನ್ನೋಸೆಂಟ್ ಹೋಗಿಲ್ಲ. ಡೂ ಎವ್ರಿಥಿಂಗ್ ದಟ್ ಈಸ್ ನಾಟ್ ದೇರ್ ಇನ್ ದಿ ಸಿಲೆಬಸ್. ಫನ್ನಿಯಸ್ಟ್ ಕ್ರಿಮಿನಲ್ ದಟ್ ಯು ಎವರ್ ಮೆಟ್? ಗುಡ್ ಕ್ವಶನ್. ಫನ್ನಿ ಆಗಿರೋ ಕೈದಿ ಯಾರು ಮೀಟ್ ಮಾಡಿದ್ದೀರಾ ಸರ್? ಸುಮಾರು ಕ್ರಿಮಿನಲ್ ಮೀಟ್ ಮಾಡಿದ್ದೀನಿ. ಫನ್ನಿ ಕ್ರಿಮಿನಲ್ ಅಂದರೆ I think I'll say no police officer is a Singham. It's a bogus concept. The system should be a Singham. ಯಾವನೊಬ್ಬ ಸಿಂಗಮ್ ಆಗ್ತಾನೆ ಅಂದರೆ, ಈ ಯಾರು ಹುಡುಗರು ಹುಡುಗಿರು ನಾನು ಸಿಂಗಮ್ ಆಗ್ತೀನಿ ಅಂತ ಹೊರಟ್ರೆ, ಇಟ್ ಇಸ್ ದ ಬಿಗ್ಗೆಸ್ಟ್ ಫೂಲಿಶ್ ಥಿಂಗ್ ದೇ ಆರ್ ಎವರ್ ಥಿಂಕಿಂಗ್. ನಾಯಕ ವಿತ್ ವಿನಾಯಕ, ವಿ ಆರ್ ಬ್ಯಾಕ್ ಟುಡೇ. ನನ್ನ ಜೊತೆಗೆ ಎಕ್ಸ್ಪೀರಿಯನ್ಸ್ಗಳ ಒಂದು ಭಂಡಾರ ಅಂತ ಹೇಳ್ಬೋದು. ಮಿಸ್ಟರ್ ಭಾಸ್ಕರ್ ರಾವ್ ಅವ್ರು ನನ್ನ ಜೊತೆಗಿದ್ದಾರೆ. ಒನ್ ಆಫ್ ದ ಮೋಸ್ಟ್ ಡೈನಮಿಕ್ ಆಫೀಸರ್ಸ್, ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಬಟ್ ನಾನು ನಿಮ್ಮ ಫ್ಯಾನ್ ಆಗಿದ್ದು ಯಾವಾಗ ಅಂದರೆ, ನಿಮ್ಮನ್ನ ಫ್ಲಾಟರ್ ಮಾಡೋದಕ್ಕೆ ಫ್ಯಾನ್ ಅಂತ ಹೇಳ್ತಾ ಇಲ್ಲ, ಬಟ್ ಒಬ್ಬ ವ್ಯಕ್ತಿ, ನಮ್ಮ ತಾಯಿ ಹೇಳ್ತಾರೆ ಏನಂದ್ರೆ, ಅಮ್ಮ ನಾನು ಇವತ್ತು ಭಾಸ್ಕರ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ಓ ಭಾಳ ನಿಷ್ಠಾವಂತ ವ್ಯಕ್ತಿ ಅವರು ಅಂತ. ಅವ್ರಿಗೆ ನಿಮ್ಮ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲ. ಅವ್ರು ಏನು ಟಿ ವಿಲಿ ನೋಡಿದಾರೋ, ನೀವು ಮಾತು ಏನು ಕೇಳಿದಾರೋ ಅದಷ್ಟು ಮಾತ್ರ ಅವ್ರಿಗೆ ಗೊತ್ತಿರೋದು. ನಿಮ್ಮ ಆ್ಯಕ್ಷನ್ಸ್, ನಿಮ್ಮ ನಡವಳಿಕೆಯಲ್ಲಿ ನಿಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗತ್ತೆ. ಬೆಂಗಳೂರು ಸಿಟಿ ಪೊಲೀಸ್ ಆಗಿ ನೀವು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿ ನೀವು ಬರ್ತೀರಾ. ಒನ್ ಆಫ್ ದ ಮೋಸ್ಟ್ ಟಫೆಸ್ಟ್ ಸ್ಟಿಂಟ್ಸ್ ಅಂತ ನನಗನ್ಸುತ್ತೆ. ಯಾಕೆ ಅಂದರೆ, ಪೊಲೀಸ್ ಕಮಿಷನರ್ ಆಗಿದ್ದಾಗ ನಿಮಗೆ ಬಂದಂಥ ಸವಾಲ್ಗಳು ಒಂದೊಂದಲ್ಲ. ಆರ್ಟಿಕಲ್ 370 ಆಗ್ಬೋದು, CA ಪ್ರೊಟೆಸ್ಟ್ಗಳಾಗ್ಬೋದು, ರೆಕಾರ್ಡ್ ನಂಬರ್ ಆಫ್ 82 ಪ್ರೊಟೆಸ್ಟ್ ಬರುತ್ತೆ. ಮೋರ್ ದೆನ್ ದಟ್, ನನಗೆ ಗೊತ್ತಿರೋದು ನನ್ನ ಸೈಟೇಷನ್ ಪ್ರಕಾರ 82 ಅಂತ ಇದೆ. ಅದರ ಜೊತೆಗೆ ಕೊರೋನಾ ಬರುತ್ತೆ. ಐ ಥಿಂಕ್ ಕೊರೋನಾನ ಭಾಸ್ಕರ್ ಅವರು ಎಷ್ಟು ಚೆನ್ನಾಗಿ ನಿಭಾಯಿಸಿದ್ರು ಅಂದರೆ, ಇಲ್ಲಿ ಕೈದಿಗಳಿರಲಿಲ್ಲ, ಇಲ್ಲಿ ಕ್ರೈಮ್ಗಳಿರಲಿಲ್ಲ, ಇಲ್ಲಿ ಇದ್ದಿದ್ದು ಪ್ರತಿಯೊಬ್ಬರನ್ನು ಯಾರನ್ನೂ ಲೆಕ್ಕಿಸದೆ ಎಲ್ಲರನ್ನೂ ಕಾಪಾಡುವಂತಹ ಒಂದು ಜವಾಬ್ದಾರಿ ಅವ್ರ ಮೇಲೆ ಬರುತ್ತೆ.
ಸರ್ ಹೇಳಿ, ಈ COVID-19 ನ ಎಷ್ಟು ಇನ್ನೋವೇಟಿವ್ ಆಗಿ ನೀವು ಹ್ಯಾಂಡಲ್ ಮಾಡಿದ್ರಿ? ಈ ಐಡಿಯಾಗಳು ಹೇಗ್ ಬಂತು? ಮತ್ತೆ ಈ ಕಷ್ಟಗಳನ್ನೆಲ್ಲ ಹೇಗ್ ದಾಟ್ ಮುಂದಕ್ಕೆ ಬಂದ್ರಿ ನೀವು? See, I'll tell you from the beginning how you began. See, all awards idalla, it is no individual award. It's an award to the entire team. I cannot do anything on my own. My team has to perform. I receive that award on behalf of the team. That's all. Whether it is my meritorious services or whether it is a distinguished service. Both I got 2 awards: President's Police Medal for meritorious service, President's Police Medal for distinguished service. ಒಂದು 2008 ಅಲ್ಲಿ, 2015 ಅಲ್ಲಿ. And then even as Commissioner of Police, Bangalore City population is about 14 million. 1,40,40,00,000 ಜನ ಅದು ಅಕೌಂಟ್ ಅಲ್ಲಿ, ಅಂದ್ರೆ ಆಲ್ಮೋಸ್ಟ್ ಪೆರಿಫೆರಿ ಎಲ್ಲ ಸೇರಿ. ದೆನ್ 1,000 ಚದರ ಕಿಲೋಮೀಟರ್, 1,000 ಸ್ಕ್ವೇರ್ ಕಿಲೋಮೀಟರ್ಸ್, ಆಯ್ತಾ. And then people from 70 different countries are here in Bangalore. Wow. And every state of India has its organization and has its population in Bangalore city. And then Bangalore is the biggest IT hub. It's a big financial hub. It is the capital of Karnataka, of course, but it is also the economic and social capital of Kerala. ಕೇರಳದ ಎಷ್ಟು ಜನ ನಮ್ಮ ಬೆಂಗಳೂರು ಸಿಟಿಲಿದ್ದಾರೆ, ಎಷ್ಟು ಜನ ತಮಿಳುನಾಡಿನವರು ಬೆಂಗಳೂರು ಸಿಟಿಲಿದ್ದಾರೆ, ಎಷ್ಟು ಜನ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದವರು ಬೆಂಗಳೂರು ಸಿಟಿಲಿದ್ದಾರೆ, ಎಷ್ಟು ಜನ ಮಹಾರಾಷ್ಟ್ರದವರು ಕೂಡ ಇಲ್ಲಿದ್ದಾರೆ. ಸೊ ಇಟ್ ಈಸ್ ಯಾಕೆಂದರೆ ನಮಗೆ ಬಾರ್ಡರ್ ಆ್ಯಂಡ್ ಗೋವಾ ಇಂದ ಈ ಕಡೆ. ಸೊ ಯೋರ್ ಜಾಬ್ ಇಸ್ ಎಕ್ಸ್ಟ್ರೀಮ್ಲಿ ಡೈವರ್ಸ್. ನಾನಂತೂ ಹೇಳ್ತೀನಿ, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್ ಕೆಲಸ ಇದಲ್ಲ, its diversity is just like the chief minister's job idange, because to keep people secure. See, naan helbardu I am making you secure. The people should feel secure under. Exactly. They should. See, when I say I love you, it's very hollow and you should feel loved. That is more important. They'll say, get out. What you are saying, I love you. So when I say I protect you, means you should say I feel protected. That is most important. And once again, this is not one person's responsibility. During my tenure, I was very fortunate to have extraordinarily good deputy commissioners which government had put over there. And out of the 21 deputy commissioners which I had 10 women deputy commissioners. First time such a record was there, because Neelmani Raju ಅವರು ನಮ್ಮ DGP ಇರುವಾಗ ಅವ್ರು ಹೇಳೋರು, ಭಾಸ್ಕರ್ ರಾವ್, nobody is taking this girl as a DCP, SP, because ಕೆಲವು ರಾಜಕಾರಣಿಗಳು ಗಂಡಸರು ಇದ್ರೆ ಏನು ಬೇಕಾದ್ರೂ ಅವ್ರು ಹೇಳ್ಬೋದು, ಬೈಬೋದು, ಹುಡುಗಿರು ಇದ್ರೆ ಸ್ವಲ್ಪ ಮೇಡಮ್ ಪ್ಲೀಸ್ ಗಿವ್ ಮಿ ಆಸ್ ಎ ಡೆಪ್ಟಿ ಕಮಿಷನರ್ ಅಂತ. ಆ್ಯಂಡ್ ದೀಸ್ ಗರ್ಲ್ಸ್ ಪರ್ಫಾರ್ಮ್ಡ್ extraordinarily well, beyond what my expectation these girls performed. And Bangalore City Police has a strength of about 18,500 over there. And 18,500 means 18,500 trained people to protect. So every person is capable of doing a lot of work over there. So I harnessed I appealed to their individual capabilities. And the kind of problem Corona ಒಳಗೆ ಬರುವಾಗ, you actually didn't know how to interact. The present chief minister and the then home minister Basuraj Bommai used to say, Bhaskar Rao, ಇದು ಹೋಮ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ, ನಾಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಅಂತ ನಾವು ನಗಾಡಿದ್ದೀವಿ ಅವಾಗ. ಫಸ್ಟ್ ಇನಿಷಿಯಲ್ ಮೀಟಿಂಗ್ ಐ ಡಿಡ್ ನಾಟ್ ಗೋ when chief minister had called, and CM was very angry. ಎಲ್ರಿ ಕಮಿಷನರ್ ಯಾಕೆ ಬಂದಿಲ್ಲ ಮೀಟಿಂಗ್ ಅಂತ. So my DCP said that I have come on. CM meeting ನೀವು ಯಾಕೆ ಬಂದಿದ್ದೀರಾ, ನೀವು CP should have come ಅಂತ. I ignored it thinking that it is something to do with medical. ನಾನು ಯಾಕೆ ಅದಕ್ಕೆ ಹೋಗಬೇಕು ಅಂತ. Then in days later we realized that what doctors were doing inside the hospital, police department and BBMP was doing outside the hospital over there. It was through and through BBMP and Bangalore City Police work outside with health department guidelines over there. So ಆ ಸಮಯದಲ್ಲಿ each and every, so first of all I had to give confidence to my own people that nim corona, because people were getting panicky when international passengers ಬರುವಾಗ ಅವ್ರಿಗೆ ಸೀಲ್ ಹಾಕಿ ಕೊಟ್ಟು ಕಳಿಸೋದು. ದಟ್ ವಾಸ್ ದಟ್. ಇನ್ಫ್ಯಾಕ್ಟ್ ನಮ್ಮ ಆಫೀಸಲ್ಲಿ 24/7 ವಾರ್ ರೂಮ್ ಓಪನ್ ಮಾಡಿಬಿಟ್ಟು ಬೋರ್ಡಿಂಗ್ ಟಿಕೆಟ್ಸ್ ಇರುತ್ತಲ್ಲ, ಎಂಬಾರ್ಕೇಶನ್, ಅದು ನೋಡಿಬಿಟ್ಟು ವಿ ಆರ್ ಡಿಸ್ಟ್ರಿಬ್ಯೂಟಿಂಗ್ ಇಟ್ ಪೊಲೀಸ್ ಸ್ಟೇಷನ್ ವೈಸ್, ಸೆಂಡಿಂಗ್ ಪೀಪಲ್ ಹೋಮ್ ಅಂಡ್ ಪುಟ್ಟಿಂಗ್ ದೆಮ್ ಸ್ಟ್ಯಾಂಪ್ಸ್ ಟು ಸೇ ದಟ್ ನೀವು ಮನೆಯಿಂದ ಆಚೆ. ಮೀನ್ಸ್ ಇಟ್ ವಾಸ್ ಲುಕ್ಡ್ ವೆರಿ ಸಿಲಿ, ಬಟ್ we really don't, we're all groping for solutions. Even the government was traumatized.
with the scale of things. There was no ಯಾವ ಲಸಿಕೆ ಇರಲಿಲ್ಲ, ಯಾವ ವ್ಯಾಕ್ಸಿನೇಷನ್ ಇರಲಿಲ್ಲ, ಏನು ಪ್ರೊಟೆಕ್ಷನ್ ಇರಲಿಲ್ಲ. And madam, who is the director of that Victoria Hospital, I used to ask her, what are you treating? He said, Bhaskar Rao ji, there is no medicine. What I am giving them Dolo 650, Vicorial tablets ಕೊಡ್ತಾ ಇದ್ದೀನಿ, and now treatment ಆಗಿ. So, and I converted all my Hoysla vehicles into ambulances to ensure that people are able to go for their mandatory, for ಇವ್ರಿಗೆ ಕಾರ್ಡಿಯಾಕ್ ಚೆಕಪ್ ಇರಲಿ, ಅಥವಾ ಡಯಾಲಿಸಿಸ್ಗೆ ಹೋಗಬೇಕು ಅಂತ ಇರಲಿ, ಅಥವಾ ಕ್ಯಾನ್ಸರ್ ಟ್ರೀಟ್ಮೆಂಟ್. ಸೊ ದಿಸ್ ಬಿಕೇಮ್ ಎ ಫ್ರೀ ಟ್ಯಾಕ್ಸಿ ಸರ್ವಿಸ್ ಹೊಯ್ಸ್ಲಾಸ್. ಆ್ಯಂಡ್ ದೆನ್ ಕೆಲವು ಬೆಂಗಳೂರು ಸಿಟಿಲಿ ಈ ಬಿಡಾಡಿ ಪ್ರಾಣಿಗಳಿಗೆ, ಲೈಕ್ ಬರ್ಡ್ಸ್, ಡಾಗ್ಸ್, ಹಾರ್ಸಸ್ಗೆ ಸೆಟ್ ವಿ ವಿಲ್ ಮೈ ಕೆನೈನ್ ಸ್ಕ್ವಾಡ್, ನಿಂಗಾರೆಡ್ಡಿ ಪಾಟೀಲ್, ನಾವು 50, we have about 65 dogs in Bangalore City Police over there. We were preparing food for 2,000 dogs over there because people were giving us. So other distribute madi, bidadi, we are feeding street dogs, we are feeding street horses, we are feeding birds. And ಜನ ಅಂತೂ ನಮಗೆ ಎಲ್ಲೆಲ್ಲಿ ಇದರಲ್ಲ, ಎವ್ರಿ ಪೊಲೀಸ್ ಸ್ಟೇಷನ್ ವಿ ಸ್ಟಾರ್ಟೆಡ್ ಮೇಕಿಂಗ್ ಬ್ರೇಕ್ಫಾಸ್ಟ್, ಲಂಚ್ ಅಂತಿದ್ದಾರೆ. ಸೊ ವೆನ್ ಪೀಪಲ್ ನ್ಯೂ ದಟ್ ಇಲ್ಲಿ ಕೆಲಸಗಳಾಗ್ತಾ ಇದೆ ಅಂದರೆ, ಅವರ್ ಓವರ್ ನೈಟ್ ಈಚ್ ಅಂಡ್ ಎವ್ರಿ ಕಾನ್ಸ್ಟೇಬಲ್ ಬಿಕೇಮ್ ಎ ಹೀರೋ. He was a one-point solution, and every police station had an inquiry counter 24/7. ನಿಮ್ಗೇನು ಸಮಸ್ಯೆ ಇದೆ? Then we opened 3 counters. Incoming death, outgoing death. Incoming birth, outgoing birth. Incoming marriage, outgoing marriage. So 6 counters open ಮಾಡಿಬಿಟ್ಟು, because you can't stop, because people wanted they wanted birthಗೆ ಬರ್ತ್ಗೋಸ್ಕರ ಬರಬೇಕಾಗಿತ್ತು ಇಲ್ಲಿಗೆ, ಡೆತ್ಗೋಸ್ಕರ ಹೋಗಬೇಕಾಗಿತ್ತು, ಡೆತ್ಗೋಸ್ಕರ ಬರಬೇಕಾಗಿತ್ತು ಇಲ್ಲಿಗೆ, ಮ್ಯಾರೇಜ್ಗೋಸ್ಕರ ಹೋಗಬೇಕಾಗಿತ್ತು, ಮ್ಯಾರೇಜ್ಗೋಸ್ಕರ ಸೊ ಅವ್ರಿಗೆ ಹೇಮಂತ್ ನಿಂಬಾಳ್ಕರ್ ಅಡಿಷನಲ್ CP ಡಿಡ್ ಎಕ್ಸಲೆಂಟ್ ವರ್ಕ್ ಆಸ್ ಗಾಟ್ ಪಾಸಸ್ ಸರ್ಕನ್ಸ್. ಆ್ಯಂಡ್ ನಮ್ಮ ಸಕ್ಸಸ್ ಏನಿತ್ತು ಅಂದರೆ, ಎಲ್ಲನೂ ವಿಕೇಂದ್ರೀಕರಣ, ಡಿಸೆಂಟ್ರಲೈಸ್ ಮಾಡಿಬಿಟ್ಟಲ್ಲ. I had to tell my police constables, you are the commissioner of police, you take a decision the way I am going to take a decision. So that gave them, they didn't have to say ಮೇಲ್ಗಡೆ ಕೇಳಬೇಕು. I said, you use your discretion in taking a decision. Even if you're wrong, I stand by you, doesn't matter. A lot of time they used to goof up over there, beat up. Then I took away all their lathis from them. I said, you can't beat anybody. This is not a time for people to get beaten up over there. Sir, ನಮ್ಮ ಪ್ಯಾಂಟ್ ಶರ್ಟ್ ಬಿಚ್ಚಿಬಿಟ್ಟಿದ್ರೆ ಸರ್ ನೀವು ಲಾಠಿ ತೊಗೊಂಡ್ಬಿಟ್ಟು ಅಂತ. ನಥಿಂಗ್ ಡೂಯಿಂಗ್. ಡ್ರಿಂಕ್ ವಾಟರ್, ಶೌಟ್, ಯೆಲ್, ಸ್ಕ್ರೀಮ್, ಟಾಕ್, ಕನ್ವಿನ್ಸ್, ಬಟ್ ಯು ಕೆನಾಟ್ ಬೀಟ್ ಎನಿಬಡಿ ಓವರ್ ದೇರ್. ಸೊ ವಿ ಸಕ್ಸಸ್ಫುಲಿ ರ್ಯಾನ್ ಟಿಲ್ liquor shops were about to be opened over there. But I finally discovered there is no need to give lathis for opening of liquor shop, because people who are going to liquor shops are much more disciplined than people who are going to buy milk. So then senior citizens we were taking care of over there. I used to get calls all over the night from other countries saying that, sir, Bhaskar Rao ji, my parents are staying alone, my father is alone, driver ಹೋಗ್ತಾ ಇಲ್ಲ, maid ಹೋಗ್ತಾ ಇಲ್ಲ ಅಂತ. So we were sending our police personal. So every apartment, means every police constable had that this is my work and I'm enjoying my work and this is my responsibility. And I had to tell them that your responsibility to guard my people should be your borderline. If I have given you 2,000 people to guard, you take care of their people. Then we saw the migrant problem in Mumbai. Exactly. And ಬೇರೆ ಕಡೆ ಗಲಾಟೆ ಆಗುವಾಗ. So immediately we became alert. Every police station ಕೈ ಕೆಳಗೆ ಎಷ್ಟು migrant population, we mapped it out over. In fact, so much so High Court took our the information over there. So Aya community, so whether it is a Gujarati Samaj, with the Oriya, Chhattisgarh, Bihar, Bengali, North, some of the camps I myself visited over there and convinced them that don't worry, this is going to pass your. And people are ಟ್ರಮಂಡಸ್. ಏನು ನಮಗೆ ಪದಾರ್ಥಗಳು ಬರೋದು, ಯಾರಿಗೋ ನಾನು ಹೇಳಿದೆ ನಮ್ಗೆ 1 ಮೂಟೆ ಅಕ್ಕಿ ಕೊಡ್ತೀರಾ ಅಂತ, 200 ಮೂಟೆ ಅಕ್ಕಿ ಕೊಟ್ಬಿಟ್ರು ನಮಗೆ. ವಾವ್. And then all these chefs were out of business because the 5-star hotels were closed over there. They couldn't go home also over there. So my DCPs became extremely, because anyhow we were preparing food at the police stations alva. So my DCP was Bhima Shankar, my DCP said, sir please come sir, we are having pizza for lunch today. ಮಾಡಕ್ಕೆ ಕೆಲಸ ಇಲ್ಲ, ಊಟ ಕೊಡ ಅಂದರೆ ಪಿಜ್ಜಾ ಕೊಡ್ತಾ ಇದ್ದೆ. ಬನ್ನಿ ಸರ್, we have got a very good chef who is. So police station ಒಳಗೆ pizza was being prepared and given to people over there because that much of maida was coming, cheese was there, tomatoes were there, mozzarella was there, and 1,000 pizzas ಅಲ್ಲಿಗೆ. Then all kinds of food were being prepared in, because officers also became very, very innovative over there. My certain things were closed. My DCP headquarters, Nisha James, she picked up the ones that I am commissioner's
the first officer over here, I need about 5 lakh sanitary napkins over there. She called up, and because my house was here, next on 4 or 5 days, I'll note in 6 or 7 trucks, ಬೆಳಗ್ಗೆ 5 ಗಂಟೆಗೆ ಯಾರು ನಿಶಾ ಮೇಡಮ್ ತರಿಸಿ ಏನಿದೆ 5 lakh sanitary napkin distributed. So this is the kind of my individual girls who did out of their, whether it is Somelata who was my DCP in East, West over there, whether it is Nisha, whether it is Isha Pant who was my headquarters DCP. She managed the entire social media network and responding to calls over there. So senior citizens, we used to send, sometimes we used to send food packets to these. So means it was absolutely personal care. Then we started one more system. Every day in the morning, because we had a control room, we used to call up about 1,000 people. The Commissioner of Police desires to know how you are feeling today morning. Do you need anything? Can I come and do something for you? Do you have food? Do you have water? Do you have medicines? So that became very, if you have any difficulties, call us back. This is our number. So if you're calling 1,000 people every day for about 60-65 days, so imagine the connect you make with the people over there. So that was what we were doing over there. And various other things to see that international travel passengers ಬರೋರು ಅವ್ರಿಗೆ ಈ ಮಧ್ಯದಲ್ಲಿ some people wanted to make a tamasha that we had some law and order issues in Tabligh Jamaat ke ittukondu, they wanted to berate one. So that we had to handle over there. And communal atmosphere got vitiated, so that we all had to calm them down. So COVID was a huge learning experience. In fact, I never tore my head nor tore my hair to do anything. My well-oiled machine ran Bangalore City Police. And CM, of course, sometimes, ಏನ್ರಿ ಸಿಕ್ಕಾಪಟ್ಟೆ ಬಿಗಿ ಮಾಡಿಬಿಟ್ಟಿದ್ರೆ ಜನ ಬದುಕೋದು ಬೇಡವಾ ಅಂತ ಗಲಾಟೆ ಮಾಡೋರು. ದೆನ್ ಸಂಬಡಿ ಸರ್ ನೋಡಿ ಸರ್ ಕರ್ಫ್ಯೂನೇ ಇಲ್ಲ ಅಂತ. ಏನ್ರಿ ಭಾಸ್ಕರ ಕರ್ಫ್ಯೂನೇ ಇಲ್ಲ, ಎಲ್ಲಿ ನೋಡೋ ಜನ ಓಡಾಡ್ತಾ ಇದ್ದಾರೆ. ಸೊ ವಿ ಹ್ಯಾಡ್ ಟು ಬ್ಯಾಲೆನ್ಸ್ ದಿಸ್ ಆಲ್ಸೋ ಅವರ್ ದಟ್ and blow hot, blow cold. And most important, see, during COVID, when medicine was not there, so we shifted the markets. City market, National College ground shift between our, and then we shifted on making these boxes over there. I wish they make it now also, because see, lockdown and curfew is not the answer, because people have to make a living. You can't kill people. So that's what I've always been ensuring. And during that time, my DCP Divya Sara Thomas she was in charge of food. Because food had to come from all outside to the markets, and the markets that to come to the shops. We took a decision that shops should be open 24 hours. ಯಾರು ಬೇಕಾದ್ರೆ ಅವಾಗ ಬರಲಿ, ಬಟ್ ಸೋಷಿಯಲ್ ಡಿಸ್ಟೆನ್ಸಿಂಗ್. ದಿನ್ ಸೆಕೆಂಡ್ ಕೋವಿಡ್ ಒಳಗೆ ದೇ ರೆಸ್ಟ್ರಿಕ್ಟೆಡ್ ದ ಟೈಮಿಂಗ್ಸ್ ಅಂಡ್ ಕ್ರೌಡ್ ಶುರು ಆಗೋಯ್ತು, ಅಂಡ್ ದೆನ್ ಇಟ್ ಸ್ಪ್ರೆಡ್ ಓವರ್. ಸೊ ನಮ್ಮ ಟೈಮ್ ಏನು ಮಾಡಿದೆ, 24 hours ಓಪನ್ ಇರ್, ಲೆಟ್ ದ ಪೀಪಲ್ ಕಮ್ ವೆನ್ ಎವರ್. ಸೊ ಏನಾಗುತ್ತೆ, ಯು ಡೋಂಟ್ ಆ್ಯಡ್ ಟು ಸ್ಟ್ರೆಸ್. See, when during a crisis, if you add to stress, that becomes a sort of a multiplier effect over. So our work environment was to ensure that we don't add stress over there. And as regard policemen, nodkobeku antandre, I had got washing machines to ensure that all these men and women, their clothes are washed properly. For all the girls, we had kept hotel rooms, and for the men, the chowdhury bit, because I could not afford to see that my boys and girls fall sick. ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ಬಿಕಾಸ್ ಅವ್ರಿಗೂ ಪ್ರೆಷರ್ ಮನೆಯಿಂದ, ಊರ್ನವರೆಲ್ಲ ರಜಾ ತಗೊಂಡು ನೀವು ರಜಾ ಹಾಕಿ ಅಂತ. ನಿಮ್ಮ ಕೈಲಿ I had to protect police colonies over there. Exactly. And then compulsory ಆಗಿ whether they like a 55 and above, all policemen just go home and stay there, don't come out. So these were some radical decisions. So much of, finally, when adella mugiruvaga, Honorable Union Home Minister Amit Shah came and openly appreciated Bangalore City Police. I'll give that clipping to you, how Bangalore City Police did. And nowhere, not a drop of blood fell anywhere, not a drop of blood. We did not do lathi charge, ಹೊಡಿಯೋದು ಬಡಿಯೋದು ಎಲ್ಲೂ ಯಾರಿಗೂ ಏನೂ ಮಾಡಿಲ್ಲ. And 350 trains took people absolutely seamlessly to various parts of the. Then government made it free also. ಮುಂಚೆ ದುಡ್ಡು ಕೊಡೋದಿತ್ತು, social distancing ಮಾಡಿತ್ತು. Then NGOs. So everybody, and they used to connect with the people, and we also connected with them. Connecting with people was the biggest thing. And people ತುಂಬಾ ಸಂತೋಷ, ನಾ ಇದು ಕೊಡ್ತೀನಿ. Somebody came and told me, I want to give 50,000 juice bottles to the police personnel over there. Hello. Means at no point of time, see, what I learned was that during a difficult time, if you don't create stress, we'll get over any kind of problem. ಐ ಮೀನ್ ವೆರಿ ಇನ್ಸ್ಪೈರಿಂಗ್. ಯಾಕೆಂದರೆ ಪೊಲೀಸ್ನವರು ಯಾವಾಗಲೂ ಒಂಥರ ಒಳ್ಳೆಯವ್ರು ಇರ್ತಾರೆ, ಇಲ್ಲ ಅಂತಲ್ಲ, ಬಟ್ ಅವ್ರನ್ನ ಬರೀ ಒಂಥರ ಅಂಡ ಮೇಲೆ ಹೋದ್ ಬುದ್ಧಿ ಕಲಿಸೋರು ಅಂತ ಜನ ಹಂಗೆ ನೋಡ್ತಾ ಇರ್ತಾರೆ. ಬಟ್ ವಾಟ್ ದೇ ಡೆಮಾನ್ಸ್ಟ್ರೇಟೆಡ್ ಆರ್ ವಾಟ್ ದೇ ಹೈಲೈಟೆಡ್ ಡ್ಯೂರಿಂಗ್ ದಿಸ್ ಕೋವಿಡ್ ಸಿಚುಯೇಷನ್ ಅಂದರೆ ಕೈಂಡ್ನೆಸ್, ಹ್ಯೂಮನ್ ಗ್ರೇಟ್ನೆಸ್.
And more than everything, this was not about crime. This was about saving a criminal as well. ವಿ ಹ್ಯಾವ್ ಸೇವ್ಡ್ ರೌಡಿ ಶೀಟರ್ಗಳ ನಾವು ಊಟ ಕೊಟ್ಟಿದ್ದೀವಿ. ನಾವು ಅವ್ರ ಮನೆಗೆ ನಮ್ಮವರು ವಿ ಆಲ್ಸೋ ಹ್ಯಾವ್ ಎ ವೆರಿ ಪೊಲೀಸ್ ಸ್ಟೇಷನ್. ರೌಡಿಗಳಿಗೆ ಏನಪ್ಪ ಊಟ ಗೀಟ ಇದೆಯಾ ಅಂತ ಸರ್ ಕೈ ಮೂದ ತೊಗೊಳಪ್ಪ ಯು ಟೇಕ್ ದಿಸ್ ಕಿಟ್ ಅಂತ ಅವರ್ ಪೀಪಲ್ ಗಾನ್ ಅಂಡ್ ಗಿವನ್. ಸೊ during my tenure, I did not see any of this. See, I'm telling you, there are various ways of tackling crime. Force is not the only way to tackle crime. And idishtallde we removed a lot of 700 people are removed from rowdy sheet. 700 people rowdies. Okay, you are no more rowdies. We have seen your documents anta. So see, ಒಂದ್ಸರ್ತಿ ರೌಡಿ ಶೀಟರ್ ಆಗ್ಬಿಟ್ರೆ ಅವ್ರ ಮಕ್ಕಳಿಗೆ ಯಾರು ಮದುವೆ ಆಗಲ್ಲ, ಅವ್ರ ಮಕ್ಕಳಿಗೆ ಎಲ್ಲರೂ ಇನ್ಸಲ್ಟ್ ಮಾಡ್ತಾರೆ. ದಟ್ ನೋಡಿ ರೌಡಿ ಮಗ ಇವನು ಅಂತ. ದೇ ವುಡ್ ಹ್ಯಾವ್ ಗಿವನ್ ಅಪ್. ಅವ್ರ ರೌಡಿಸಮ್ ಬಿಟ್ಟು ಆ ಕಾಲದಲ್ಲಿ ಮಾಡಿರ್ತಾರೆ ಅಲ್ಲಿ ಎಲ್ಲ ಒಂದು 96-97 ಅಲ್ಲಿ ಅಥವಾ 2000 ಮುಗಿಸಿರ್ತಾರೆ. ಬಟ್ ಯಾಕೆ ಇಷ್ಟಿನ್ನು ಹಣೆ ಅವಾಗ ಪೊಲೀಸ್ ಸರ್ ಡೋಂಟ್ ಕಮ್, ಯು ಆರ್ ಐ ಆಮ್ ರಿಮೂವ್. ಆ್ಯಂಡ್ ರೌಡಿ ಶೀಟಿಂದ ತೆಗೆಸ್ಬೇಕು ಹೆಸರು ಅಂದರೆ ಕೆಲವರು ಭಾಳ ಕೋರ್ಟ್ಗೆಲ್ಲ ಹೋಗಿ ಹೈಕೋರ್ಟಿಂದ ಹೋಗಿ ಮಾಡಿಲ್ಲ. ಐ ಸೆಡ್ ಯು ಡೋಂಟ್ ಹ್ಯಾವ್ ಟು ಗೋ ಎನಿವೇರ್, ಐ ವಿಲ್ ಮೈಸೆಲ್ಫ್ ರಿಮೂವ್ her name from the rowdy sheet. So you have to reach out to people. ಆಲ್ ಅಥಾರಿಟಿ ಇದೆಲ್ಲ ಅಧಿಕಾರ IPS, CRPC, IPC ಪವರ್ ಏನಕ್ಕೆ ಕೊಟ್ಟಿರೋದು? ಜನರು ಒಳ್ಳೇದಕ್ಕೋಸ್ಕರ ಕೊಟ್ಟಿರೋದು. ನಾಟ್ ಫಾರ್ ಮೈಯಾಗ ನಂದು ದೊಡ್ಡ ಬಂಗ್ಲೋ, ನನಗೆ ನನ್ನ ಕೃಷ್ಣ, ನನ್ನ ಗನ್ಮ್ಯಾನ್, ನನ್ನ ಫಾಲೋ ಪಾರ್ಟಿ, ಇದಕ್ಕೋಸ್ಕರ ಅಲ್ಲ. ಆಲ್ ದಿಸ್ ಇಸ್ ಮೆಂಟ್ ಜನಸಾಮಾನ್ಯರಿಗೆ, ಸಾಮಾನ್ಯ ಜನರಿಗೆ ಒಂದು ಭದ್ರತೆಯ ವಾತಾವರಣ ಕಲ್ಪಿಸ್ಕೊಡಕ್ಕಾಗಿ ಇಷ್ಟೆಲ್ಲ ಅನುಕೂಲ ಸರ್ಕಾರ ನಮ್ಗೆ ಕೊಟ್ಟಿರೋದು. ವಿ ಥಿಂಕ್ ಐ ಆಮ್ ಎಂಟೈಟಲ್ ಟು ದಿಸ್ ಆ್ಯಂಡ್ ದಿಸ್ ಇಸ್ ವಾಟ್ ಐ ಡಿಸರ್ವ್. ಇಟ್ ಈಸ್ ನಾಟ್ ಮೆಂಟ್ ಫಾರ್ ಯು. ದೀಸ್ ಆರ್ ಆಲ್ ಟೂಲ್ಸ್ ಟು ಎನ್ಶೋರ್ ದಟ್ ಇಟ್ ಈಸ್ ಫಾರ್ ದ ಪೀಪಲ್. ನೀವು ಮಾಡಿರೋ ಎಷ್ಟೋ ವಿಚಾರಗಳು ಜನರಿಗೆ ಗೊತ್ತಿದೆ, ಬಟ್ ಗೊತ್ತಿಲ್ದಿರೋದು ಇವಾಗ ನೋಡಿ 700 ಜನ ರೌಡಿ ಶೀಟ್ರಿಂದ ತೆಗೆದ್ರಿ ಅಂತ ನೀವು ಹೇಳಿದ್ರೆ ನಂಗೆ ನಿಜವಾಗ್ಲೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಈ ತರ ನಮ್ಗೆ ಗೊತ್ತಿಲ್ದಿರೋ ಕೆಲವು ವಿಚಾರಗಳು ಹೇಳ್ಬೋದಾ ಇದ್ರ ಬಗ್ಗೆ? ದಿನ ಕೆಲಸ ಮಾಡ್ತಾನೆ ಇರ್ತೀವಿ. ವಾಟ್ ಎವರ್ ಇಸ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್. ಐ ಯೂಸ್ ಟು ಹಿಯರ್ ಲಾಟ್ ಆಫ್ ಪೀಪಲ್ ಯೂಸ್ ಟು ಕಮ್. ಕೆಲವರು ನಾ ಮಾತಾಡಲ್ಲ, ಅಲ್ಲಿ ಹೋಗಿ ಅಂತ ಕಳಿಸ್ಬಿಡ್ತಾರೆ. ಐ ಯೂಸ್ ಟು ಕೀಪ್ ಮೈ ಎನಿಬಡಿ ಹೂ ಹಸ್ ಎಂಟರ್ಡ್ ಮೈ ಆಫೀಸ್ ಓವರ್ ದೇರ್ ಶುಡ್ ನಾಟ್ ಗೋ ಬ್ಯಾಕ್ ಎಂಪ್ಟಿ ಹ್ಯಾಂಡೆಡ್. ದೇ ಶುಡ್ ಬಿ ಗಿವನ್ ಬಿಕಾಸ್ ಅವ್ರು ನನ್ನ ಆಫೀಸ್ ತನಕ ಬರಬೇಕು ಅಂದ್ರೆ ಎಷ್ಟು ಯೋಚನೆ ಮಾಡಿರ್ತಾರೆ. ಹೋಗ್ಲೋ ಬೇಡೋ, ಪೊಲೀಸ್ ಸ್ಟೇಷನ್ ತನಕ, ACP ಹತ್ರ ಹೋಗ್ಲಾ, DCP ಹತ್ರ, ಪೊಲೀಸ್ ಕಮಿಷನರ್ ಹತ್ರ ಹೋಗ್ಲಾ, ಏನೋ ಒಂದು ಆಟೋ ಮಾಡ್ಕೊಂಡ್ ಬಂದಿರ್ತಾರೆ ಅಥವಾ ಏನೋ ಕಾರ್ ಮಾಡ್ಕೊಂಡ್ ಎಲ್ಲೋ ಗಾಡಿ ನಿಲ್ಸಿರ್ತಾರೆ, ಕಾಯ್ತಾ ಇರ್ತಾರೆ ಹೌ ಪೊಲೀಸ್ ಕಮಿಷನರ್ ಇಸ್ ಗೋಯಿಂಗ್ ಟು ರಿಯಾಕ್ಟ್ ಅಂತ. ಅವ್ರಿಗೆ ಯು ಹ್ಯಾವ್ ಟು ರಿಮೂವ್ ದೇರ್ ಟೆನ್ಷನ್ ಅಂಡ್ ಟೆಲ್ ದಮ್ ಡೋಂಟ್ ವರಿ, ಐ ಆಮ್ ದೇರ್, I'll take care of it. Don't worry. I may not even do anything. But the very fact that I told them, ಏನು ಆಗಲ್ಲ, ಹೋಗಿ ಮನೇಲಿ ಧೈರ್ಯವಾಗಿರಿ, ಏನೂ ಆಗಲ್ಲ ಅಂತ ಹೇಳಿ, that is number 1. Number 2, unnecessary, unwanted visits and litigation ಇಂದ ಅವ್ರಿಗೆ ಜನರಿಗೆ ಸೇವ್ ಮಾಡ್ಬೇಕು ನಾವು. ಅವ್ರಿಗೆ ನೋಬಡಿ ಲೈಕ್ಸ್ ಟು ಗೋ ಟು ಅ ಕೋರ್ಟ್, ಸ್ಟ್ಯಾಂಡ್ ದೇರ್, ಅದು ಸಾಕ್ಷಿ ಹೇಳು, ಇದು ಮಾಡು. ಸೊ ಅದು ತೆಗೆದು ದೆನ್ ಎಲ್ಲಕ್ಕಿಂತ ಜಾಸ್ತಿ ಟು ಟೇಕ್ ಕೇರ್ ಆಫ್ ಮೈ ಓನ್ ಪೀಪಲ್. ಸಿಟಿ ಪೊಲೀಸ್ ಒಳಗೆ ವೆನ್ ಐ ವೆಂಟ್ ದೇರ್ 800 minor punishments which are pending over there and 150 departmental inquiry. ನಾನು ಆಲ್ ಆಫ್ ದಮ್ ಐ ಕ್ಲೋಸ್ ದಮ್. ಸಮ್ಮರಿ ಪನಿಷ್ಮೆಂಟ್ ಕೊಟ್ಟು ಐ ಕ್ಲೋಸ್ಡ್ ಆಲ್ ಆಫ್ ದಮ್ ಆ್ಯಂಡ್ ಎಲ್ಲ ಡಿಪಾರ್ಟ್ಮೆಂಟಲ್ ಎಂಕ್ವೈರೀಸ್ ಕರೆದು ಬೈದು ಅವ್ರಿಗೆ ಬ್ಲಡಿ ಫೆಲೋ ಡೋಂಟ್ ಇವರ್ ರಿಪೀಟ್ ಆಲ್ ದಿಸ್ ಮಾಡಿ ಅವ್ರಿಗೊಂದು ನೆಮ್ಮದಿ. ಅವ್ರಿಗೆ ದಿಸ್ ಟೀಮ್ ದೇ ವುಡ್ ಹ್ಯಾವ್ ಮೇಡ್ ಸಮ್ ಮಿಸ್ಟೇಕ್, ಏನೋ ಒಂದು ಆಗಿರುತ್ತೆ ಇಷ್ಟ ಆಗೋವಾಗ. ಅದೇ ನಾವು ಹೌಂಡ್ ಮಾಡಿಬಿಟ್ಟು ಅವರು ಇಫ್ ಮ್ಯಾನ್ ಹ್ಯಾಸ್ ಗಾಟ್ ದಿಸ್ ಮೆನಿ ಕ್ವಾಲಿಟೀಸ್ ಆ್ಯಂಡ್ ಇಷ್ಟು ಬ್ಲ್ಯಾಕ್ ಕ್ವಾಲಿಟೀಸ್ ಇದ್ದಾರೆ, ಯು ಆಲ್ ದ ವೇ ಯು ಕೀಪ್ ಆನ್ ಲುಕಿಂಗ್ ಅಟ್ ಇಟ್ ಟೆಲ್ಸ್ ಅಬೌಟ್ ಯು, ನಾಟ್ ಅಬೌಟ್ ದಟ್ ಪರ್ಸನ್. ರೆಸ್ಟ್ ಆಫ್ ದಿ 80% ಈಸ್ ಗುಡ್, ನೋ ಮೇಕ್ ಯು ದಟ್ 80%. So if you all the time we will say no, he is corrupt, he is a womanizer, he is a cheat. Adhe ನಾವು ಅದ look at what I find helping hand is, he is a good investigating officer, he is a reliable person. ಅದು ನೋಡಿದೆ ಹೆಂಗೆ ಸರ್, how do you ignore the bads and just focus on goods? ಇದು because I had to run a show. ಅಲ್ಲ ನೀವು ಅಂತಲ್ಲ, ಇವಾಗ ತುಂಬಾ ಜನ ಇವಾಗ ನಾವು ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ, ಫಸ್ಟ್ ಎಲ್ಲರೂ ಇವನು ಯಾರೋ 420 ಇವನು ಸರಿಗಿಲ್ಲ ಇವನು ಅಂತ ಶುರು ಮಾಡಿದ್ರೆ I have become very tolerant. See, I know a lot of people who are working against me also, but still they are good in some way or the other, so let us utilize that. ಈಗ I know he is working against me, ನನ್ನ ಬಗ್ಗೆ ಹಿಂದೆ ನನ್ನ ಕೆಟ್ಟನಾಗ ಮಾತಾಡ್ತಾರೆ. ಈಗ ನಾನು ಅದೇ ಪ್ರಶ್ನೆ ಮಾಡ್ತಾ ಇದ್ದಾರೆ, I will be losing that 80% goodness of his. This is called the art of using your enemies to your advantage ಅಂತ. ಇಲ್ಲ, see, collective advantage, and you can't see, I am at peace.
ಆಲ್ ದ ಟೈಮ್ ಇಫ್ ಐ ಆಮ್ ನನಗೆ ಚೆನ್ನಾಗಿ 10 ಗಂಟೆಗೆ 10:30 ಚೆನ್ನಾಗಿ ಒಳ್ಳೆ ನಿದ್ದೆ ಇಲ್ಲ. ಆಲ್ ದ ಟೈಮ್ ಯುವರ್ ಥಿಂಕಿಂಗ್ ಆಫ್ ಯುವರ್ ಎನಿಮೀಸ್, ಯಾರು ನಿಮಗೆ ಡಿಸ್ಟ್ ಅಂಡ್ ಐ ಆಮ್ ನಾಟ್ ಅಟ್ ಆಲ್ ಇನ್ಸೆಕ್ಯೂರ್ ಅಬೌಟ್ ಇಫ್ ಎನಿಬಡಿ ವಾಂಟ್ಸ್ ಟು ಓವರ್ಟೇಕ್ ಮೀ ಅಂಡ್ ಗೋ ಅಹೆಡ್ ಅಂಡ್ ಬಿ ಸ್ಮಾರ್ಟ್, ದೇ ಆರ್ ಮೋಸ್ಟ್ ವೆಲ್ಕಮ್. ಗೋ ಅಹೆಡ್, ಎನಿ ಆಫ್ ದ ಕಂಟ್ರೀಸ್ ಗೆಟಿಂಗ್ ಬೆನಿಫಿಟೆಡ್ ಅಂತ. ಆಲ್ ದ ಟೈಮ್ ಯುವರ್ ವರಿಡ್, ನಂಗೆ ಓವರ್ಟೇಕ್ ಮಾಡಿಬಿಡ್ತಾರೆ, ಇವ್ರು ಬುದ್ಧಿವಂತರು, ನನಗೆ ಡಾರ್ಕ್. ಕೆಲವು ಸರ್ತಿ ನನಗೆ ಲಾಟ್ ಆಫ್ ಟೈಮ್ಸ್ ಐ ಸೀನ್ ಇನ್ ಪೊಲೀಸ್, ನನಗೆ ಯಾಕೆ ಹೇಳಲಿಲ್ಲ ಅಂತ. ಆಯ್ತಪ್ಪ, ನನಗೆ ಹೇಳಲಿಲ್ಲ, ಇಟ್ ಡಿ ನಾಟ್ ಫೈಂಡ್ ಇಟ್ ಇಂಪಾರ್ಟೆಂಟ್, ಹೇಳಲಿಲ್ಲ ನನಗೆ. ಸಮ್ಟೈಮ್ಸ್ ಇಟ್ ಈಸ್ ನಾಟ್ ಗುಡ್ ಟು ಬಿ ವೆರಿ ವೆಲ್ ಇನ್ಫಾರ್ಮ್ಡ್. ಇಫ್ ಯು ಶುಡ್ ನಾಟ್ ಬಿ ಟೂ ವೆಲ್ ಇನ್ಫಾರ್ಮ್ಡ್, ಸಮ್ಟೈಮ್ಸ್ ಯು ಶುಡ್. ಸೊ ನಂಗೆ ಯಾರೋ ಹೇಳಲಿಲ್ಲಪ್ಪ ಅಂತ ಹೇಳ್ಬೋದಲ್ಲ. So if you know everything, if something is brought to your notice, you have to take a decision over that. Something has not been brought to your notice, you can't take a decision about it over there. So I thought, have you taken a decision? Okay. If you have taken a decision, fine. If you have taken a bad decision, I'll correct your decision. Finished. Fantastic. ನೀವು ಪ್ರೈಮ್ ಮಿನಿಸ್ಟರ್ ಇಂದ ಅವಾರ್ಡ್ ತಗೊಂಡಿದ್ದೀರಾ. ಹಾಗೆ ನಮ್ಮ ಪ್ರೈಮ್ ಮಿನಿಸ್ಟರ್ ಕೈಯಲ್ಲಿ ಪ್ಲಾಸ್ಟಿಕ್ ಎತ್ಸೋ ಕೆಲಸ ಒಬ್ರು ಮಾಡಿದ್ದಾರೆ. ಸೊ ಅವರ ಸ್ಟೋರಿನ ನಾವು ಇವತ್ತು ಫೀಚರ್ ಮಾಡ್ತಾ ಇದೀವಿ ನಮ್ಮ ಪ್ರೋಗ್ರಾಮ್ನಲ್ಲಿ. ಆನ್ ದ ಕಾಮನ್ ಮ್ಯಾನ್ ಲೆವೆಲ್ ತುಂಬಾ ಜನ ಇಂಪ್ಯಾಕ್ಟ್ ಮಾಡ್ತಾರೆ. ಸೊ ಒಂದೊಳ್ಳೆ ವಿಚಾರ ಅಂತ ಒಂದು ಸ್ಟೋರಿನ ನಾವು ಫೈಂಡ್ ಔಟ್ ಮಾಡಿ ಐಡೆಂಟಿಫೈ ಮಾಡಿ ಅವ್ರನ್ನ ಗೌರವಿಸ್ತೀವಿ. ಇವತ್ತಿನ ನಮ್ಮ ಒಂದೊಳ್ಳೆ ವಿಚಾರ ಯಾವುದು ನೋಡ್ಕೊಂಡು ವಾಪಸ್ ಬರೋಣ ಬನ್ನಿ. ಹೊಸಚಿಗುರು ಪ್ರೆಸೆಂಟ್ಸ್ ಒಂದೊಳ್ಳೆ ವಿಚಾರ. ಹೆಸರು ರಾಮ್ ಅಂತ, ನಾನೊಬ್ಬ ಪ್ಲಾಗರ್ ಅಂದರೆ ಪಿಕಪ್ ಜಾಗ್. ಸೊ ನಾನು ರೋಡಲ್ಲಿ ಓಡ್ತಾ ಕಸ ಎತ್ತೀನಿ, ಬೇರೆಯವ್ರು ಬಿಸಾಕಿರೋ ಕಸನ ಎತ್ತೀನಿ, ಪ್ಲಾಸ್ಟಿಕ್ನ ಎತ್ಬಿಟ್ಟು ಅದನ್ನು ಕಲೆಕ್ಟ್ ಮಾಡಿ BBMP ಅವ್ರಿಗೆ ಕೊಡ್ತೀನಿ, ಅವ್ರು ಅದನ್ನು ರೀಸೈಕಲ್ ಮಾಡ್ತಾರೆ. ಸೊ ನಾನು ಶುರು ಮಾಡಿದಾಗ ಒಬ್ಬನೇ ಮಾಡಿದೆ ನಂದಿ ಹಿಲ್ಸ್ ಹತ್ರ. ಇವಾಗ ನಂತರ ಸಾವಿರಾರು ಜನ, ಲಕ್ಷಾಂತರ ಜನ ಇಂಡಿಯಾಲಿ ಪ್ಲಾಗ್ ಮಾಡ್ತಾರೆ, ನಮ್ಮ ಎನ್ವಿರಾನ್ಮೆಂಟ್ನ ಕ್ಲೀನಾಗಿ ಇಟ್ಕೊತಾರೆ. ನಾನು ಫಸ್ಟ್ ಪ್ಲಾಗ್ರನ್ನ ನಂದಿ ಹಿಲ್ಸಲ್ಲಿ ನಾನು ಒಬ್ಬನೇ ಮಾಡಿದೆ. ಒಬ್ಬನೇ ಮಾಡಿದಾಗ 20 ಸ್ಟೆಪ್ಪಲ್ಲಿ ಒಂದು ಬ್ಯಾಗ್ ಫುಲ್ ಆದಾಗ ಅಂದ್ಕೊಂಡೆ ನಾನು ಒಬ್ಬನೇ ಮಾಡಿದ್ರೆ ನಾನು ಜೀವನ ಪೂರ್ತಿ ಎತ್ತಿದ್ರು ಇದು ಸಾಕಾಗಲ್ಲ ಅಂತ. ಸೊ ಆಮೇಲೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಅದನ್ನು ಪ್ರಮೋಟ್ ಮಾಡಿದೆ. ನಂದಿ ಪ್ಲಾಗ್ರನ್ನಲ್ಲಿ ಒಂದು 100 ಜನ ಬಂದಿರ್ಬೋದು. 100 ಜನ ಸೇರಿ 2 ಟನ್ ಪ್ಲಾಸ್ಟಿಕ್ ಎತ್ತಿದ್ವಿ ಒಂದು ಸ್ಟ್ರೆಚ್ಚಲ್ಲಿ. ಅದಾದಮೇಲೆ ಇಲ್ಲೇ 2 ಟನ್ ಸಿಕ್ಕಿದ್ರೆ ಇನ್ನು ಇದನ್ನು ದೊಡ್ಡದಾಗಿ ಮಾಡಿದ್ರೆ ಬೆಂಗಳೂರಲ್ಲಿ ಎಷ್ಟಾಗ್ಬೋದು ಅಂತ ಬೆಂಗಳೂರು ಪ್ಲಾಗ್ರನ್ನ ಲಾಂಚ್ ಮಾಡಿದ್ವಿ ಇನ್ 2018. ಬೆಂಗಳೂರು ಪ್ಲಾಗ್ರನ್ ಅಂದರೆ ನಾನು ಇರೋ ಕಡೆ ಕ್ಲೀನ್ ಮಾಡ್ಬೋದು, ಅಂದರೆ ನಮ್ಮ ಮನೆ ಅಕ್ಕಪಕ್ಕ ಕ್ಲೀನ್ ಮಾಡ್ಬೋದು. ನಾನು ಇಲ್ಲಿಂದ 10 ಕಿಲೋಮೀಟರ್ ಹೋಗಿ ಡೈಲಿ ಕ್ಲೀನ್ ಮಾಡೋಕ್ಕಾಗಲ್ಲ. ನಾನು ಎಲ್ಲಿ ಜಾಗ್ ಮಾಡ್ತೀನಿ ಡೈಲಿ, ನಮ್ಮ ಮನೆ ಹತ್ತಿರ ಜಾಗ್ ಮಾಡ್ತೀನಿ. ಸೊ ಅದಕ್ಕೆ ಬೆಂಗಳೂರು ಪ್ಲಾಗ್ರನ್ ಡಿಟಾಕ್ಸ್ ನೈಬರ್ಹುಡ್ ಅಂತ ಒಂದು ಐಡಿಯಾ ಕ್ಯಾಂಪೇನ್ನ ಲಾಂಚ್ ಮಾಡಿ 50 ಕಡೆ ಬೆಂಗಳೂರಲ್ಲಿ ಇದನ್ನು ಆಕ್ಟಿವೇಟ್ ಮಾಡಿದ್ವಿ. 30,000 ಜನ ಬಂದು ಅದನ್ನು ಸೇರಿ ಅದನ್ನು ಕ್ಲೀನ್ ಮಾಡೋಕ್ಕೆ ಒಟ್ಟಿಗೆ ಹೋದ್ವಿ. ಅದು ಗಿನ್ನಿಸ್ ರೆಕಾರ್ಡ್ ಹೋಗೋ ಅಷ್ಟು ಅಚೀವ್ಮೆಂಟ್ ಆಯಿತು. ವರ್ಲ್ಡ್ ರೆಕಾರ್ಡ್ ಏನಕ್ಕೆ ಬಂತು ಅಂದರೆ, ಆ ಒಂದು ದಿನ 12 ಗಂಟೆಯಲ್ಲಿ ಬೆಳಗ್ಗೆ 7ರಿಂದ ಸಾಯಂಕಾಲ 7 ಗಂಟೆವರೆಗೂ 33.3 ಟನ್ನಸ್ ಪ್ಲಾಸ್ಟಿಕ್ನ ನಾವು ರೋಡಿಂದ ಎತ್ತಿದ್ದೀವಿ, ಡೊನೇಷನ್ ತೊಗೊಂಡಿದ್ದೀವಿ, ಕಾರ್ಪೊರೇಟ್ಸಿಂದ ತೊಗೊಂಡಿದ್ದೀವಿ. ಎಷ್ಟು ಕಸ ಬರುತ್ತೆ ಅಂತ ತೋರಿಸಿ ಅದನ್ನು ಅವತ್ತೇ ಆ 12 ಅವರ್ಸಲ್ಲಿ ಅದನ್ನು ರೀಸೈಕಲ್ ಮಾಡಿದ್ವಿ. ಥ್ಯಾಂಕ್ ಯು ಬೆಂಗಳೂರು ಜನತೆ, ನಿಮ್ಮಿಂದ ನಮಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂತು. ನೀವು ಹಾಕಿರೋ ಕಸನೆಲ್ಲ ನಾವೆಲ್ಲ ಸೇರಿ ಎತ್ತಿದ್ದಕ್ಕೆ ಇವತ್ತು ನಮಗೆ ವರ್ಲ್ಡ್ ರೆಕಾರ್ಡ್ ಬಂತು. ನಮಗೆ ಆಗಲಿ BBMPಗಾಗಲಿ ಇದು ಬರೋಕ್ಕೆ ನೀವೇ ಕಾರಣ. ಸೊ ನೀವೆಲ್ಲ ರೋಡಲ್ಲಿ ಕಸ ಬಿಸಾಕಿ ಬೆಂಗಳೂರನ್ನ ಸಿಂಗಪೂರ್ ಮಾಡೋಣ ಅಂತ ಹೋಗ್ತೀರಾ, ಬಟ್ ರೋಡಲ್ಲಿ ಕಸ ಬಿಸಾಕಿ ಅದನ್ನೆಲ್ಲ ಬೇರೆಯವ್ರು ಎತ್ತಿ ನಾವು ನಮ್ಮ ವಾಲಂಟಿಯರ್ ಗ್ರೂಪ್ ಎತ್ತಿ ಅದಕ್ಕೆ ನಾವು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಚೀವ್ ಮಾಡಿದ್ದೀವಿ. ನಿಮ್ಮ ಕಸನ ಬೇರೆಯವ್ರ ಎತ್ತದ ನ್ಯಾಯನಾ? ಇಲ್ಲ. ಯು ಆರ್ ವೇಸ್ಟ್, ಯು ಆರ್ ರೆಸ್ಪಾನ್ಸಿಬಲ್. ಒಂದು ದಿನ ನಮ್ಮ BBMP ಪೌರ್ವ ಕಾರ್ಮಿಕರ ಕೆಲಸ ನೀವು ಒಂದು ದಿನ ಮಾಡಿ ಅವ್ರು ಮಾಡೋ ಕಷ್ಟ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಟ್ ಈಸ್ ಬೆಂಗಳೂರು ಪ್ಲಾಗ್ರನ್ ಫಾರ್ ಯು. ಬೆಂಗಳೂರು ಪ್ಲಾಗ್ರನ್ ಸಕ್ಸಸ್ಫುಲ್ ಆದಮೇಲೆ ವಿ ವಾಂಟೆಡ್ ಟು ಕ್ರಿಯೇಟ್ ಸಮಥಿಂಗ್ ಮೋರ್ ಇಂಪ್ಯಾಕ್ಟ್ಫುಲ್ ಟು ದ ನೇಷನ್. ಸೊ ವಿ ಥಾಟ್ ಆಫ್ ಸಮಥಿಂಗ್ ಬಿಗರ್ ದೆನ್ ಬೆಂಗಳೂರು ಪ್ಲಾಗ್ರನ್ ಈಸ್ ಇಂಡಿಯಾ ಪ್ಲಾಗ್ರನ್ ಅಂತ. ಸೊ ವಿಚ್ ಕ್ರಿಯೇಟೆಡ್ ಅ ಲಾಟ್ ಆಫ್ ಇಂಪ್ಯಾಕ್ಟ್ ಇನ್ ದ ಸೊಸೈಟಿ. our honorable Prime Minister Modi ji did plogrun in Mahabalipuram beach. That created a lot of impact. People everywhere got to know about the plogrun. So that is the kind of impact we wanted to create, and we were able to achieve that. Today as a community there are multiple people plogging around the city. All of this because the kind of activity we generated, the community was created to clean the city, and we should continue to do this together. ಸೊ ನನ್ನ ಹಂಬಲ್ ರಿಕ್ವೆಸ್ಟ್ ಏನಂದರೆ, ರೋಡಲ್ಲಿ ಫಸ್ಟ್ ಆಫ್ ಆಲ್ ರೋಡಲ್ಲಿ ಕಸ ಹಾಕಬೇಡಿ. ಒಂದು ಚಾಕ್ಲೇಟ್ ತಿಂದರೆ ಆ ರ್ಯಾಪರ್ನ ಜೋಬಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಡಸ್ಟ್ಬಿನ್ ಕಾಣೋವರೆಗೂ ಡಸ್ಟ್ಬಿನ್ ಕಾಣಿದ್ಮೇಲೆ ಅದ್ರ ಹಾಕಿ. ಬೈ ಚಾನ್ಸ್ ಯಾರಾದರೂ ರೋಡಲ್ಲಿ ಕಸ ಹಾಕಿದರೆ ಯಾರು ಹಾಕಿದ್ದಾರೆ ಅಂತ ಯೋಚನೆ ಮಾಡಬೇಡಿ, ಅದನ್ನು ತೆಗೆದು ಡಸ್ಟ್ಬಿನಲ್ಲಿ ಹಾಕಿ. ಅದು ಎಲ್ಲೋ ಒಂದು ಕಡೆ ರೀಸೈಕಲ್ಗೆ ಹೋಗುತ್ತೆ. ಅದರಿಂದ ನಮ್ಮ ಮನಸ್ಸು ಕ್ಲೀನಾಗಿರುತ್ತೆ, ನಮ್ಮ ದೇಶನೂ ಕ್ಲೀನಾಗಿರುತ್ತೆ.
ಸೊ ದಟ್ ವಾಸ್ ಈ ವಾರದ ಒಂದೊಳ್ಳೆ ವಿಚಾರ. One man started an idea and thousands of people have caught on to that idea in the interest of community and the country. ನಿಜವಾಗ್ಲೂ ಒಳ್ಳೆ ವಿಚಾರ. My appreciation to Ram. ಜೀವನದ ಅತಿ ಕಷ್ಟದ ಸಿಚುಯೇಷನ್ ನಿಮ್ಗೆ ಯಾವಾಗ ಅನ್ಸಿದ್ದು ಪರ್ಸನಲಿ, ಅಂಡ್ ಹೌ ಡಿಡ್ ಯು ಓವರ್ಕಮ್ ದಟ್? ಈ ವಿಟ್ಲೇನಹಳ್ಳಿ ಅಂತ ಒಂದು ಜಾಗದಲ್ಲಿ ಈ ನೀರಾ ಗಲಾಟೆ ಆಗೋ ಸಮಯದಲ್ಲಿ ವಿ ವರ್ ಆಂಟಿಸಿಪೇಟಿಂಗ್ ಪ್ರಾಬ್ಲಮ್ ಆಗತ್ತೆ ಅಂತ. ಬೆಳಗ್ಗೆ ಕಂಟ್ರೋಲ್ ರೂಮ್ ಟೋಲ್ಮಿ ಪೊಲೀಸ್ ಫೈರಿಂಗ್ ಆಗಿದೆ, 3 people have died ಅಂತ. ಸೊ ನಾನು ಪೊಲೀಸ್ ಟ್ರೈನಿಂಗ್ ಸ್ಕೂಲಲ್ಲಿ ಮಲಗಿದೆ ರಾತ್ರಿ ಚನ್ನಪಟ್ಟಣದಲ್ಲಿ. So stupidly I ran there. I was only about 36 years old at that time. 36 years old. Of course, because now I'm 57, I can say that. So I rushed over there, and then the moment ಅಲ್ಲಿ ಹೋದ ಕೂಡಲೇ ನನ್ನ ಟಾಟಾ ಸುಮೋ ವಾಸ್ ಓವರ್ಟರ್ನ್, ಸೆಟ್ ಆನ್ ಫೈರ್, ಆ್ಯಂಡ್ ಸಪೋಸ್ ಟು ಆಲ್ ನನ್ನ ಜೊತೆಲಿರೋ ಡ್ರೈವರ್ಗನ್ನು ಎಲ್ಲ ಹೊಡೋಗ್ಬಿಟ್ಟು. ನನ್ನ ಹತ್ರ ಒಂದೇ ಒಂದು ರಿವಾಲ್ವರ್ ಇತ್ತು ಆ್ಯಂಡ್ ಒಂದು ಮೊಬೈಲ್ ಫೋನ್. ಅವಾಗ ದೋಸ್ ಡೇಸ್ ಇನ್ಕಮಿಂಗ್ ಕಾಲ್ಗೂ ದುಡ್ಡಾಗೋದು ಅವಾಗ. ಸೊ ಐ ರ್ಯಾನ್ ಇನ್ ಟು ಒಂದು ಬಿಲ್ಡಿಂಗ್ ದಟ್ ವಾಸ್ ಅ ಟೆಲಿಫೋನ್ ಎಕ್ಸ್ಚೇಂಜ್ ಓವರ್ ದೇರ್. ಆ್ಯಂಡ್ ಎಂಟೈರ್ ಕ್ರೌಡ್ ಕೇಳಿದೆ, ಆಚೆ ಬಾ ಸುಟ್ಟಾಕ್ಬಿಡ್ತೀನಿ, ನಮ್ಮ ರೈತರ ಮೇಲೆ ನೀವು ಗುಂಡು ಹಾರಿಸಿದ್ದೀರಾ ಹಂಗೆ. ಐ ಥಾಟ್ ದಟ್ ಡೇ ಐ ಆಮ್ ಗೋಯಿಂಗ್ ಟು ಡೈ. ದೇ ಆರ್ ಗೋಯಿಂಗ್ ಟು ನಾವು ಟೆಲಿಫೋನ್ ಎಕ್ಸ್ಚೇಂಜ್ ಅಂತ ಹೇಳ್ತಾನೆ, ಸರ್ ಬೇಗ ಅದು ನೀವು ಆಚೆ ಹೋಗಿ ಸರ್, ಆಚೆ ಹೋಗಿ, ಇಲ್ಲದ್ರೆ ನನಗೂ ಸಾಯಿಸ್ಬಿಡ್ತಾನೆ ಅಂತ. ನಾನು ಅನ್ಕೊಂಡೆ ಇವತ್ತು ಸತ್ತಂಗೆ, ಇವತ್ತು ಸುಟ್ಟಾಕ್ತಾರೆ ಇವತ್ತು. ಅಲ್ಲಿ ನಂದು ಟಾಟಾ ಸುಮೋ ಬೆಂಕಿ ಹಚ್ಬಿಟ್ಟು ಅದು ಹೋಗ್ತಾರೆ. ಒಬ್ಬ ಪೊಲೀಸ್ನವ್ನು ಕಾಣ್ತಾ ಇಲ್ಲ. ನಾನು ಕಾಲ್ ಮಾಡ್ತಾ ಇದ್ದೇನೆ, ಮೈ ಕಂಟ್ರೋಲ್ ರೀಚು ಆಗ್ತಾ ಇಲ್ಲ. ಯಾರಿಗೂ ನಾನು ಕರಿಬೇಕು? ಬಿಕಾಸ್ ಅದು ನಮ್ಮ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಹೆಂಗಂದ್ರೆ ವೆಹಿಕಲ್ ಸಿಸ್ಟಮ್ ಆಸ್ ಮಚ್ ಮೋರ್ ಪವರ್ಫುಲ್. ವಾಕಿ ಟಾಕಿ ಇಂದ ವೆಹಿಕಲ್ ಹೋಗ್ಬೋದು, ವೆಹಿಕಲಿಂದ ಕಂಟ್ರೋಲ್ ಹೋಗ್ಬೋದು. ಸೊ ವೆಹಿಕಲೇ ಸುಟ್ಟೋಗಿದೆ. ಸೊ ನಾನು ವೆಹಿಕಲಿಂದ ಇಟ್ ಇಸ್ ನಾಟ್ ಗೆಟಿಂಗ್ ಟ್ರಾನ್ಸ್ಮಿಟೆಡ್ ಟು ದಿ ಕಂಟ್ರೋಲ್ ರೂಮ್ ಅವರ್ ದೇರ್. ಸೊ ಒನ್ ಪರ್ಸನ್, ಭಾಸ್ಕರ್ ಅವ್ರು ಈ ನಮ್ಮ SP ಸಾಹೇಬರು, ಜಿಲ್ಲಾ SP ಅವರು ಯಾವನೇ ಇರಲಿ ಸುಟ್ಟಾಕೋ ನನ್ನ ಮಗನಿಗೆ ಹಂಗೆ ಅಂತೆಲ್ಲ ಕೆಟ್ಟ ನಮ್ಮ SP ಸಾಹೇಬ್ರು ಇದ್ದಾರೆ ಬನ್ನಿ, ಅವ್ರ ಜನರಿಗೆಲ್ಲ ಈ ಕಡೆ ಕನ್ವಿನ್ಸ್ ಮಾಡಿ. ಯಾವತ್ತೋ ಒಂದಿನ ನನ್ನ ಆಫೀಸ್ಗೆ ಒಂದು ಬಂದಿದ್ದ ಅವನು. ಐ ಟ್ರೀಟೆಡ್ ಹಿಮ್ ಪ್ರಾಪರ್ಲಿ. ಅದೇ ನನಗೆ ಉಳಿಸ್ತು. ಸೊ ಡೋಂಟ್ ಎವರ್ ಥಿಂಕ್ ದಟ್ ಇಫ್ ಯು ಆರ್ ಇನ್ ಅ ಪೊಸಿಷನ್ ಆಫ್ ಅಥಾರಿಟಿ ಆರ್ ನಾಟ್ ಇನ್ ಪೊಸಿಷನ್, ಯಾರಿಗೋ ನಾನು ಅವಮಾನ ಮಾಡಿಬಿಟ್ಟೆ ಅದು, ಅಥವಾ ಯಾರಿಗೋ ಒಂದು ಒಳ್ಳೇದು ಮಾಡಿಬಿಟ್ಟೆ ಅದು ಜನ ಮರ್ತು ಬಿಡ್ತಾರಂತ. ಎಲ್ಲ ನಮ್ಮ ಲೆಕ್ಕಕ್ಕೆ ಹೋಗುತ್ತೆ. ಅವ್ನು ಯಾರಂತ ನಂಗೆ ಇವತ್ತು ಕೂಡ ಗೊತ್ತಿಲ್ಲ. ಐ ವಿಶ್ ಐ ಕ್ಯಾನ್, ಬಿಕಾಸ್ ಹೀ ಇಸ್ ದ ಪರ್ಸನ್ ಹೂ ಸೇವ್ಡ್ ಮೈ ಲೈಫ್. ಅದರ್ವೈಸ್ ದಿಸ್ ವಾಸ್ ಅ ಮಾಬ್. ಆ್ಯಂಡ್ ಅವ್ರ ಕೈ ಒಳಗೆಲ್ಲ ಇದಿತ್ತು, ಏನಂತೀರಿ ನೀವು, ಪಂಜುಗಳಿತ್ತು. ದೇ ವಾಂಟೆಡ್, ಆ್ಯಂಡ್ 6 o'clock in the morning ಆ್ಯಂಡ್ ದೇ ವಾಂಟೆಡ್ ಟು ಸೆಟ್ ಫೈರ್. ಆಗಲೇ ನಾನು ಟಾಟಾ ಸುಮೋಗೆ ಸುಟ್ಟಾಕಿದ್ರು. ದೆನ್ ಐ ಕಾಂಟ್ ಯೂಸ್ ಮೈ ಸ್ಟುಪಿಡ್ ವೆಪನ್ ಆ್ಯಂಡ್ ಫೈರ್ ಎಟ್ ದಮ್. ದೆನ್ 6 rounds ಇರುತ್ತೆ. ಆಫ್ಟರ್ ದಟ್ ದೇ ವಿಲ್ ಕಿಲ್ ಮೀ ಇಫ್ ಐ ಓಪನ್ ಫೈರ್. ಸೊ ಐ ಹ್ಯಾಡ್ ಟು ಟೇಕ್ ಅ ಡಿಸಿಷನ್, ಶುಡ್ ಐ ಓಪನ್ ಫೈರ್ ಎಲ್ಲಿಲ್ಲ, ರೂಮ್ ಒಳಗೆ ಹಾಕೊಂಡು ಕಿಟಕಿಯಿಂದ ಯಾರ ಮೇಲೆ ನಾನು ಗುಂಡಾರ್ಸಕ್ಕೆ ಹೋಗಲಿ ನಾನು ಅಲ್ಲಿಗೆ. And nobody is picking up the phone. So these are times when you feel that you have really faced life. Idurgade death has come in front of you over there. And then then when I was in Kosovo also over there, Kosovodalli ಇರುವಾಗ ನಾನು ನನ್ನ ಇಂಟರ್ಪ್ರೆಟರ್ ಇಬ್ಬರು ಕಾರಲ್ಲಿ ಬರ್ತಾ ಇರೋವಾಗ ಏನೋ ಒಂದು ಪಟಾಕಿ ಥರ ಮೇಲಿಂದ ಹೋಯ್ತು. ದ ಇಂಟರ್ಪ್ರೆಟರ್ ಜಂಪ್ ಔಟ್ ಸರ್, ಜಂಪ್ ಔಟ್. ಯಾಕಪ್ಪ ಜಂಪ್ ಔಟ್ ಅಂತ? ನಾನು ಜಂಪ್ ಔಟ್ ಮಾಡಿಬಿಟ್ಟು ನಾವು ದೂರ ಹೋದ್ವಿ. ನಾವು ಡೋಂಟ್ ಗೋ ವೆರಿ ಫಾರ್, ದಟ್ ಏರಿಯಾ ಇಸ್ ಮೈನ್, ಡೋಂಟ್ ಗೋ ದಟ್ ಸೈಡ್ ಅಂತ. ಸೊ ರೋಡ್ ಹಿಂಗಿರುತ್ತಲ್ಲ, ಸೊ ರೋಡ್ ಸೊ ನಾವು ಈ ಕಡೆ ಹೋದ್ವಿ. ವಿದಿನ್ 3-4 seconds ಒಂದು ರಾಕೆಟ್ ಲಾಂಚರ್ ಬಂತು ನಮ್ಮ ಕಾರ್ ಒಳಗೆ, ಹಿಂದೆ ಒಳಗಿಂದ ಹೋಗಿ ಕಾರ್ ಎಕ್ಸ್ಪ್ಲೋಡೆಡ್ ಹೋಗ್ತಾ ಇದ್ದಾರೆ. ರಾಕೆಟ್ ಲಾಂಚರ್. ಸೊ ಯು ಆರ್ ನಾಟ್ ದರ್ ಪರ್ಸನಲ್ ಎನಿಮಿ, ಬಟ್ ಯು ಆರ್ ಎ ಯುನೈಟೆಡ್ ನೇಷನ್ಸ್ ವಾಸ್ ನಾಟ್ ವೆಲ್ಕಮ್. So that is where when you see death. This was in Yugoslavia. Yugoslavia, when I was in Pristina-dalli. ಅದಕ್ಕೆ ನಿಮಗೆ UN peacekeeping. ಹೌದು, that was a services rendered in war torn. Then ನನ್ನ ಜೊತೆ ಪ್ರಮೋದ್ ರಾವ್ ಅಂತ ಅವನ್ ಇನ್ಸ್ಪೆಕ್ಟರ್ ವಾಸ್ ದೇರ್. ಪಾಪ ನಂಗೆ ಊಟಕ್ಕೆ ಕರೆದಿದ್ದಾರಲ್ಲ. ಹಿ ವಾಸ್ ಇನ್ ಎ ಪ್ಲೇಸ್ ಕಾಲ್ಡ್ ಮಿತ್ರೋವಿಚಾ. ನಾನು ಮಿತ್ರೋವಿಚಾಗೆ ಹೋಗಿದ್ದೆ. ಇಲ್ಲಿ ಫ್ರಮ್ ಪ್ರಿಸ್ಟಿನಾ ಐ ವೆಂಟ್ ಟು ಪ್ಲೇಸ್ ಕಾಲ್ಡ್ ಮಿತ್ರೋವಿಚಾ. ಸರ್ ನೀವು ಮಲ್ಕೊಳ್ಳಿ ಸರ್, ನನಗೂ ಊಟ ಮಾಡಿಸಿ. ರಾತ್ರಿ ಅವನು ಹೋದ. ಅವನು ಆಚೆ ಹೋದ ಕೂಡಲೇ ಏನು ಡಬ ಫೈರಿಂಗ್ ಸೌಂಡ್. ನಾನು ಏನು ಫೈರಿಂಗ್ ಸೌಂಡ್, ಇಂಡಿಯನ್ ಕಿಲ್ಡ್ ಅಂತ ನಾನು ಆಚೆ ಹೋದ್ರೆ ಪ್ರಮೋದ್ ರಾವ್ ಇಸ್ ಬ್ಲೀಡಿಂಗ್. ಏನು ಮಾಡೋದು? ದೆನ್ Norwegian K4 ಕೇಮ್ ಆ್ಯಂಡ್ ಓಪನ್ ಫೈರ್ ಆ್ಯಂಡ್ ಕಿಲ್ಡ್ 6 people there. ದಿಸ್ ಫೆಲೋ ವಾಸ್ ಸ್ಟಿಲ್ ಬ್ರೀದಿಂಗ್. ಇಮಿಡಿಯೇಟ್ಲಿ ಅಲ್ಲಿ ಜರ್ಮನ್ K4, ಅಲ್ಲಿ NATO ಫೋರ್ಸಸ್ ಬೇರೆ. ಇಮಿಡಿಯೇಟ್ಲಿ ದ NATO ಫೋರ್ಸಸ್ ಕೇಮ್, ಇವನಿಗೆ ಪಿಕಪ್ ಮಾಡಿಬಿಟ್ಟು ದೇ ಟುಕ್ ಹಿಮ್ ಟು ಹೆಲಿಪ್ಯಾಡ್ಗೆ. ಆ ಹೆಲಿಪ್ಯಾಡಲ್ಲಿ ಆವಾಗ ತಾನೇ ನಾವು ಗ್ಲೋಬಲೈಸೇಷನ್ ಏನಂತ ಕೇಳ್ತಾ ಇದೆ. ಆ ಹೆಲಿಪ್ಯಾಡ್ಗೆ Norwegian K4 ಇದು ಜರ್ಮನ್ K4 ತೊಗೊಂಡೋದ ತಕ್ಷಣ ದೆನ್ ಬ್ರಿಟಿಷ್ ಪೈಲಟ್ಸ್ ಟುಕ್ ಹಿಮ್ ಟು ಕ್ಯಾಂಪ್ ಬಾಂಡ್ಸ್ಟೀಲ್ ಅಂತ. ಕ್ಯಾಂಪ್ ಬಾಂಡ್ಸ್ಟೀಲ್ ಹೋದ ತಕ್ಷಣ American, British microsurgeons were waiting to operate on him, and today Pramod Rao is living. Wow.
ದೆನ್ ಆಮೇಲೆ ನಾನು ಹೆದರ್ಕೊಂಡು ದೆನ್ ನಾನು ಅಲ್ಲಿ ನನ್ನ ಹತ್ರ ಡ್ರೈವರ್ ಇಲ್ಲ, ಗನ್ಮೆನ್ ಇಲ್ಲ, ಏನಿಲ್ಲ. ಸೊ ನಂದೇ ಒಂದು 4x4 ಟೊಯೋಟಾ ರನ್ನರ್ ಇತ್ತು. ಆ ರನ್ನರ್ ತೊಗೊಂಡು ಐ ವೆಂಟ್ ಟು ಕ್ಯಾಂಪ್. ಅವಾಗ ತಾನೇ GPS ಹೊಸದಾಗಿತ್ತು. ಐ ವೆಂಟ್ ಟು ಕ್ಯಾಂಪ್ ಬಾಂಡ್ ಸ್ಟೀಲ್. 300 ಕಿಲೋ ರಾತ್ರಿ ಎಲ್ಲ ಡ್ರೈವ್ ಮಾಡ್ಬೋದು. ಬಿಕಾಸ್ ಹೆಲಿಕಾಪ್ಟರ್ ಕರ್ಕೊಂಡು ಹೋಗ್ಬಿಟ್ರಿಗೆ. ಅವನಿಗೆ ಯಾರು ನೆಂಟ, ನಾನು ಹೌ ಕ್ಯಾನ್ ಐ ಟೆಲ್ ಹಿಸ್ ವೈಫ್ ಆ್ಯಂಡ್ ಚಿಲ್ಡ್ರನ್ ದಟ್ ಯುವರ್ ಹಸ್ಬೆಂಡ್ ಹಸ್ ಬಿನ್ ಶಾಟ್ ಇನ್ ಟೆರಿಟರಿ ಅಂತ. ನಾನು ಈ ಕಡೆ ಒಬ್ಬನೇ ಇದ್ದೀನಿ. ಸೊ ದೆನ್ ಐ ವೆಂಟ್ ಓವರ್ ದೇರ್, ದೆನ್ ಐಡೆಂಟಿಫೈಡ್ ಮೈ ಸೆಲ್ಫ್ ಓವರ್ ದೇರ್. ಆ್ಯಂಡ್ ದೆನ್ ಪಾಕಿಸ್ತಾನೀಸ್ ವೆರ್ ವೆರಿ ಗುಡ್ ಫ್ರೆಂಡ್. ಒಬ್ಬ ಪಾಕಿಸ್ತಾನಿ ಜೊತೆಲಿ ಕರ್ಕೊಂಡು ಹೋಗಿದ್ದಾನೆ, ಬಾ ನನ್ನ ಜೊತೆ ನೀನು ಬಾ ಅಂತ. ಸೊ ಒಂದು ಪಾಕಿಸ್ತಾನಿಗೆ ಕರ್ಕೊಂಡೋಗಿ, ಹಿ ವಾಸ್ ದ ಒನ್ ದಟ್ ಒಂದು ಪಾಕಿಸ್ತಾನಿ ನನಗೆ ಕಾಫಿ ಟೀ ಎಲ್ಲ ವಾಪಸ್ ತಂದ್ಕೊಡು. ಸೊ ವೆನ್ ಯು ಗೋ ಔಟ್ಸೈಡ್ ದ ಕಂಟ್ರಿ ಯು ಡಿಸ್ಕವರ್ ವಾಟ್ ಎ ಬ್ಯೂಟಿಫುಲ್ ಫೀಲಿಂಗ್ ಹ್ಯುಮ್ಯಾನಿಟೀಸ್ ಅಂತ. ಫ್ಯಾಂಟಾಸ್ಟಿಕ್. ಸೊ ಮಾತಾಡ್ತಾ ಇದ್ರೆ ಭಾಸ್ಕರ್ ಅವ್ರ ಜೊತೆಗೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬಟ್ ನಾವು ಒನ್ ಆಫ್ ಮೈ ಫೇವ್ರೆಟ್ ಸೆಗ್ಮೆಂಟ್ಸ್, ನಾಟ್ ಮೈ ಕ್ವಶನ್. ಇದು ನನ್ನ ಪ್ರಶ್ನೆ ಅಲ್ಲ, ಜನರು ಕೇಳಿರೋ ಪ್ರಶ್ನೆಗಳು. ವಿ ಹವ್ ಕಲೆಕ್ಟೆಡ್ ಇಟ್ ಆನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್. ಹಾಗೆ ದ ಬೆಸ್ಟ್ ಕ್ವಶನ್ ಸ್ಟ್ಯಾಂಡ್ಸ್ ಅ ಚಾನ್ಸ್ ಟು ವಿನ್ ಅ ಮೈಕ್ರೋಫೋನ್ ಫ್ರಮ್ ಎಕ್ಸ್ಟ್ರೀಮ್ ಅಕೂಸ್ಟಿಕ್ಸ್. ಆರ್ ಯು ರೆಡಿ? ನಾಟ್ ಮೈ ಕ್ವಶನ್, ಬನ್ನಿ ಕೇಳೋಣ. Not my question. ಸರ್, ಇದೊಂಥರ ರ್ಯಾಪಿಡ್ ಫೈರ್ ರೌಂಡು. ಫಟಾಫಟ್ ಅದ ಪ್ರಶ್ನೆಗಳಿಂದ ಫಟಾಫಟ್ ಅಂತ ಉತ್ತರ ಕೊಟ್ಬಿಡಿ. ಓಕೆ? ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಫಿಯರ್ ಆಸ್ ಅ ಪೊಲೀಸ್ ಆಫೀಸರ್? Biggest fear as a police officer is that I should not lose courage. ಪೊಲೀಸ್ನವರು ಬೆಳಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾರೆ. ಹೆಂಡತಿ, ಮಕ್ಕಳು, ಸಂಸಾರ ಎಲ್ಲ ಬಿಟ್ಟು, ಅಂದ್ರೆ ಪರ್ಸನಲ್ ಅಜೆಂಡಾಸ್ನ ಸೈಡ್ಗಿಟ್ಟು ಕೆಲಸ ಮಾಡ್ತಾರೆ. ಏನ್ ಇನ್ಸ್ಪೈರ್ ಮಾಡತ್ತೆ ಅವ್ರನ್ನ? Recognition. ಯಾವ ರೀತಿ ರೆಕಗ್ನಿಷನ್? If their boss recognizes that you have done good work, that is the biggest. Police navaru, they march on their stomach. If you give good food and ಒಳ್ಳೆ appreciation ಕೊಟ್ರೆ, policeman can do anything. ಸೇಫರ್ ಸಿಟಿ ಅಂದ್ರೆ ಹೇಗೆ? ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದನ್ನ ಅಥವಾ ಜಾಸ್ತಿ ಜನ ಆನ್ ಗ್ರೌಂಡ್ ಪರ್ಸನಲ್ ಕೆಲಸ ಮಾಡೋದು? Safe city can be safe not with policemen and technology, but the people have to make it safe. That's what. So system is number one. Number two is infrastructure, and number three is immediate police action. ಒಳ್ಳೇದೆಲ್ಲಿರುತ್ತೋ ಅಲ್ಲಿ ಕೆಟ್ಟದ್ದು ಇದ್ದೇ ಇರುತ್ತೆ. ಪೊಲೀಸ್ನಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಒಳ್ಳೆಯವರು ಎಷ್ಟೇ ಇದ್ರು ಯಾರೋ ಒಬ್ರು ಇಬ್ರು ಕೆಟ್ಟವ್ರು ಇಡೀ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ತಗೊಂಡ್ಬಂದ್ಬಿಡ್ತಾರೆ. ಅಂಥದ್ರ ಬಗ್ಗೆ ನಿಮ್ಮ ವ್ಯೂಸ್ ಏನು? ಅಂಥವ್ರು ಫಸ್ಟ್ ಆಫ್ ಆಲ್ ಅಂಥದ್ದು ಹುಡುಕಿದ ತಕ್ಷಣ ತುರ್ತಾಗಿ ನಾವು ಕ್ರಮ ತೊಗೊಂಡ್ಬಿಡ್ಬೇಕು, ಕ್ಷಮೆ ಇರಬಾರ್ದು. ಬಿಕಾಸ್ ದಿ ಎಂಟೈರ್ ಆರ್ಗನೈಸೇಷನ್ ಗೆಟ್ಸ್ ಅ ಬ್ಯಾಡ್ ನೇಮ್. ನಿಮಗೆ ಹೆಮ್ಮೆ ಆಗುವಂಥ ಕೆಲಸ ತುಂಬ ಮಾಡಿದ್ದೀರಾ, ಒಂದು ಟಾಪ್ ಆಫ್ ದ ಲಿಸ್ಟ್ ಹೇಳಬೇಕು ಅಂದ್ರೆ ಯಾವುದು ಬಹಳ ಹೆಮ್ಮೆ ಆಗೋದು? My work as a Commissioner of Police Bangalore City, I always feel that ಸ್ವಂತ ಊರಿಗೆ ಏನೋ ಒಂದು ಸೇವೆ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತಲ್ಲ ಅಂತ. ಅಳಿಲ್ ಸೇವೆ ಕೇವಲ 1 ವರ್ಷಕ್ಕಿಂತ ಕೆಲವು ದಿನ ಕಡಿಮೆ ಇತ್ತು ಹೊರತು, ಬಟ್ ಐ ಗೇವ್ ಮೈ ಬೆಸ್ಟ್ ಫಾರ್ ದ ಸಿಟಿ. 16 hours per day I used to work over there for the city over there. And ಲೈಫ್ ಲಾಂಗ್ ನನಗೆ ತೃಪ್ತಿ ಏನು ಬರುತ್ತೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಆಫ್ ಮೈ ಯೂನಿಟ್ ಪರ್ಫಾರ್ಮ್ಡ್ ಅಂತ. ಹೇಗೆ ನಾವು ಕರಪ್ಷನ್ ಫ್ರೀ ಸೊಸೈಟಿ ಮಾಡ್ಬೋದು ಅಥವಾ ಕರಪ್ಟ್ ಫ್ರೀ ಇಂಡಿಯಾ ಮಾಡ್ಬೋದು ಅಂತ ಕೇಳ್ತಾರೆ? ಕರಪ್ಷನ್ ಫ್ರೀ, ಆಲ್ ಕರಪ್ಷನ್ ಫ್ಲೋಸ್ ಫ್ರಮ್ ದ ಟಾಪ್. First, there has to be political will. Second, there has to be technology to deal with corruption. Systems should become predictable. And then third is that if somebody is being caught for corruption, immediately he should be punished. Delay ಮಾಡ್ತಾ ಹೋದ್ರೆ it gives. Then fourth is enforcement. ಚಿಕ್ಕದು ಎನ್ಫೋರ್ಸ್ ಮಾಡಿದ್ರೆ ದೊಡ್ಡದಾಗಲ್ಲ. ನಾವು ಅನ್ಕೊಳ್ತೀವಿ ದೊಡ್ಡದು ಆಗಲಿ ಆವಾಗ ಮಾಡೋಣ ಅಂತ. ಒನ್ ವೇ ಡಿಸೊಬೇ ಮಾಡೋದು, ಟ್ರಿಪಲ್ ರೈಡಿಂಗ್ ಮಾಡಿ ಹೆಲ್ಮೆಟ್ ಇಲ್ಲದೆ ಬರೋದು, ದೋಸ್ ಆರ್ ದ ಥಿಂಗ್ಸ್ ದಟ್ ನೀಡ್ ಟು ಬಿ ಟ್ಯಾಕಲ್ಡ್. ಸಣ್ಣ ಪುಟ್ಟ ಇದು ಬ್ಯಾಂಕ್ ಒಳಗೆ ಇದು ಮಿಸ್ಅಪ್ರೊಪ್ರಿಯೇಷನ್ ಮಾಡ್ತಾರಲ್ಲ, ಅದು ಗೌರ್ಮೆಂಟ್ ಒಳಗೆ. ಸೊ ಇಫ್ ಯು ಟ್ಯಾಕಲ್ ದಿ ಸ್ಮಾಲರ್ ಇಶ್ಯೂಸ್, ಬಿಗ್ ಥಿಂಗ್ಸ್ ವಿಲ್ ಬಿ ಟೇಕನ್ ಕೇರ್ ಆಫ್. ನೀವು ಮತ್ತೆ ಹುಟ್ಟು ಬಂದ್ರೆ ವುಡ್ ಯು ಲೈಕ್ ಟು ಬಿ ಎ ಪೊಲೀಸ್ ಆಫೀಸರ್ ಅಗೇನ್? I'd love to be there. I'd love to be. ಜನರ ಜೊತೆ ಎಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಗುತ್ತೆ ಅಲ್ಲಿಗೆ. ಓಕೆ. ಯಾವಾಗಾದರೂ ಇನ್ನಸೆಂಟ್ನ ಪನಿಷ್ ಮಾಡಿದ್ದೀರಾ? ಕೆಲವು ಸರ್ತಿ ಏನಾಗುತ್ತೆ, ಯು ಲಿವ್ ಬೈ ದ ಸೋರ್ಡ್ ಅಂಡ್ ಡೈ ಬೈ ದ ಸೋರ್ಡ್. ಕೆಲವು ಸರ್ತಿ ಯು ಫೀಲ್ ವೆರಿ ಗಿಲ್ಟಿ. ಅದು ಕೆಲಸ ಇನ್ನೋಸೆಂಟ್ಗೆ ಹೊಡೆದು ಬಿಟ್ಟು ಇರ್ತೀವಿ ನಾವು, ಇನ್ನೋಸೆಂಟ್. ಬಟ್ ಪ್ರಿಸನ್ ತನಕ ನನ್ನ ಕೈಯಿಂದ ಯಾರೂ ಇನ್ನೋಸೆಂಟ್ ಹೋಗಿಲ್ಲ. ಒಡಿಸ್ಕೊಂಡಿದ್ದಾರೆ, ಬಡಿಸ್ಕೊಂಡಿದ್ದಾರೆ ಹೊರತು. ಕೆಲವು ಸರ್ತಿ ಏನಾಗುತ್ತೆ, ನೀವು ಅವರ್ ಹರಿ ಟು, ಬಿಕಾಸ್ ಅವರ್ ವರ್ಕ್ ಈಸ್ ಲೈಕ್ ಪೊಲೀಸ್ನವ್ರ ಕೆಲಸ ಹೆಂಗಂದ್ರೆ ಇಟ್ ಈಸ್ ಲೈಕ್ ವಿರಾಟ್ ಕೊಹ್ಲಿ ಅಂಡ್ ಸಾನಿಯಾ ಮಿರ್ಜಾ ಥರ. 5 seconds ಒಳಗೆ ನಿಮ್ಗೆ ಗೊತ್ತಾಗ್ಬಿಡ್ತೇವೆ ಐ ಮೇಡ್ ಎ ಮಿಸ್ಟೇಕ್.
ವೇರಾಸ್ ಬೇರೆ ಅಧಿಕಾರಿಗಳದ್ದು ತಪ್ಪು ಮಾಡಿದಾರೋ ಇಲ್ವೋ ಗೊತ್ತಾಗಬೇಕು ಅಂದರೆ ನಿಮಗೆ 6 ತಿಂಗಳು ಅಥವಾ 1 ವರ್ಷ ಬೇಕು. ಯಾರೋ somebody has to write a elaborate report. Whereas a policeman makes a mistake. Policeman is like a sportsman. You can immediately, Virat Kohli has dropped a catch, or Sania Mirza has missed a shot. It's a mistake. So same thing, police nordu. So when you are under pressure to perform over there, you end up doing stuff. So what we call as some collateral damage antivella. So some collateral damage takes place. But we have to keep it as less as possible. ವಾಟ್ ಗಾಟ್ ಯು ಟು ದ ಲವ್ ಆಫ್ ಸೈಕ್ಲಿಂಗ್? ಸೈಕ್ಲಿಂಗ್ ಅಂದ್ರೆ ಇಷ್ಟೊಂದು ಇಷ್ಟಪಡೋದಕ್ಕೆ ಏನು ಕಾರಣ? ಬಡತನ. ನಮ್ಮ ಹತ್ರ 2-wheeler ಇರಲಿಲ್ಲ, ಕಾರ್ ಇರಲಿಲ್ಲ. ಸೊ ಸೈಕಲ್ ಮತ್ತೆ ಏನು ಒಳ್ಳೆ ಶಕ್ತಿ ಇತ್ತು. ನಮ್ಮಮ್ಮ ಚೆನ್ನಾಗಿ ಊಟ ಹಾಕೋರೆ, ದಡಿಯ ಸೈಕಲ್ ಹೊಡಿ ಅಂತ ಹೇಳಿದ್ರು. ಸೊ ಸೈಕ್ಲಿಂಗಲ್ಲಿ ಐ ಹ್ಯಾವ್ ಡನ್ ಪಟ್ನಾ, ವಾರಣಾಸಿ ಮಾಡಿದ್ದೀನಿ, ಡೆಲ್ಲಿ, ಆಗ್ರಾ ಮಾಡಿದ್ದೀನಿ. 1984 ಡಿಸ್ಕವರ್ ಕರ್ನಾಟಕ ಮಾಡಿದೆ ನಾನು. ಆ್ಯಂಡ್ ದೆನ್ ಸೈಕ್ಲಿಂಗ್ ಟೂರ್ ಡಿ ನೀಲಗಿರೀಸ್ ಅಫ್ಕೋರ್ಸ್ ಭಾಳ ಲಕ್ಸುರಿಯಸ್ ಟ್ರಿಪ್ ಅದು. ದಟ್ಟು ವೆಂಕಿ ಕೊಡಿಸಿದ್ದು ಗೇರ್ಡ್ ಸೈಕಲ್ ಮೇಲೆ ಒಳ್ಳೆ 5 ಸ್ಟಾರ್ ಊಟಗಳು ಮತ್ತು ಹಾಲ್ಟಲ್ಲಿ ಚೆನ್ನಾಗೆ ನಮಗೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಕೊಟ್ಟು. ಬಟ್ ಮುಂಚೆಲ್ಲ ಯಾರು ಕೊಡ್ತಾಯಿದ್ರು? ಯಾರು ಒಂದು ಬಕೆಟ್ ನೀರು ಒಳಗೆ ಬೆಲ್ಲ ಹಾಕಿ ಒಂದು ನಿಂಬೆಹಣ್ಣು ಹಾಕಿ ಕೊಟ್ಟರೆ ಅದೇ ನಮ್ಮ ಪುಣ್ಯ ನಮಗೆ. ಅದಕ್ಕೆ tips or suggestions for civil service exam aspirants? Do everything that is not there in the syllabus. Funniest criminal that you have ever met? Good question. ತುಂಬಾ ಫನ್ನಿ ಆಗಿರೋ ಕೈದಿ ಯಾರು ಮೀಟ್ ಮಾಡಿದ್ದೀರಾ ಸರ್? ಸುಮಾರು ಕ್ರಿಮಿನಲ್ ಮೀಟ್ ಮಾಡಿದ್ದೀನಿ. ಫನ್ನಿ ಕ್ರಿಮಿನಲ್ ಅಂದರೆ I think I'll say Abdul Telgi, who was in charge of, who had committed the crime of this stamp paper. ಇವಾಗ ಎಷ್ಟೊಂದು ಸಿನಿಮಾಗಳಲ್ಲಿ ಇಂಡಿಯನ್ ಪೊಲೀಸ್ನ ಒಂಥರ ವಿಚಿತ್ರವಾಗಿ ಪೋರ್ಟ್ರೇ ಮಾಡ್ತಾರೆ. ಮೊದಲೆಲ್ಲ ಕ್ರೈಮ್ ಆದ್ಮೇಲೆ ಬರೋರು, ಇವಾಗ ಸಿಂಗಮ್ ತರ ತೋರಿಸ್ತಾರೆ. ವಾಟ್ ಇಸ್ ಯುವರ್ ವ್ಯೂ? See, no police officer is a Singham. It's a bogus concept. The system should be a Singham. ಯಾವನೊಬ್ಬ ಸಿಂಗಮ್ ಆಗ್ತಾನೆ ಅಂದರೆ, ಈ ಯಾರು ಹುಡುಗರು ಹುಡುಗಿರು ನಾನು ಸಿಂಗಮ್ ಆಗ್ತೀನಿ ಅಂತ ಹೊರಟ್ರೆ, ಇಟ್ ಇಸ್ ದ ಬಿಗ್ಗೆಸ್ಟ್ ಫೂಲಿಶ್ ಥಿಂಗ್ ದೇ ಆರ್ ಎವರ್ ಥಿಂಕಿಂಗ್. Police department is the Singham. No individual can be a Singham over there. ಒಂದು ಲಾಠಿ ಏಟ್ ತಲೆ ಮೇಲೆ ಒಂದು ಬುಲೆಟ್ ಆಫ್ ದ ಎನಿಮಿ ಕ್ಯಾನ್ ಫಿನಿಶ್ ಯು ಆಫ್ ಓವರ್. ಅದೆಲ್ಲ ಬರೀ ಪಿಕ್ಚರ್ ಒಳಗೆ. ಇಫ್ ಸಿಂಗಮ್ ಹಂಗಿದ್ರೆ ನಾವು ಮರ ಸುತ್ತಿ ಪ್ರೀತಿ ಮಾಡೋದು ಕೂಡ ಅಷ್ಟೇ ಸುಲಭ ಆಗುತ್ತೆ. ಅದು ಎಷ್ಟು ಬೋಗಸ್ ಇದೆ, ಇದು ಕೂಡ ಅಷ್ಟೇ ಬೋಗಸ್. ದ ಸಿಸ್ಟಮ್ ಇಸ್ ಎ ಸಿಂಗಮ್ ಓವರ್ there. You can be upright, helpful, straight and good, but you cannot say I am the Singham ಅಂತ ಹೇಳ. ಇಟ್ಸ್ ಆಲ್ ಬೋಗಸ್. ಮಹಿಳೆಯರ ಸೇಫ್ಟಿಗಾಗಿ ನೀವು ಏನು ಇನಿಷಿಯೇಟಿವ್ಸ್ ತಗೊಂಡಿದ್ದೀರಾ? See, once again, it's a team. I told you, ನನ್ನ ಹತ್ರ I had a huge number of women DCPs. ನಾವು ಸುರಕ್ಷಾ ಅಂತ ಒಂದು ಆ್ಯಪ್ ಶುರು ಮಾಡಿದ್ದಲ್ಲಿಗೆ. ದೆನ್ immediate response, Hoysala response time, we reduced it from 11 minutes to 9 minutes run tenure. Now it can go down more because more vehicles and more technology is available over there. And then responding to every call. So this is the way you can do. And then ಕೆಲವು ಸರ್ತಿ you have to do summary punishment also over there. Summary punishment, ಯಾರ ಹುಡುಗಿರಿಗೆ ಚುಡಾಯಿಸಲ್ಲ ಸರಿಯಾಗಿ how to mercilessly take action over there. Then only it gives a signal to society that the government of the day or the police department has a no tolerance policy for women's security or insecurity, whatever you say. ಜನರು ಪೊಲೀಸ್ ಬಗ್ಗೆ ಯಾವ ಮನೋಭಾವನೆನ ತೆಗೆದು ಹಾಕಬೇಕು ಅವ್ರ ಮನಸ್ಸಿಂದ? ಅದು ಪೊಲೀಸ್ ಅವ್ರಿಗೆ ಬಿಟ್ಟಿದ್ದು. ನಿಮ್ಮ ಫೇವ್ರೆಟ್ ಚೈಲ್ಡ್ಹುಡ್ ಸ್ಪೋರ್ಟ್ ಯಾವುದು? ಸೈಕ್ಲಿಂಗ್ ಆ್ಯಂಡ್ ದೆನ್ ಬುಗ್ರಿ. Wow. Last couple of questions. What does police uniform mean to you? It is a avatar. It is not a dress. It is an avatar that you put on, which gives you tremendous amount of authority to protect and ensure that peace prevails over there. ನಮ್ಮ ಕಾರ್ಯಕ್ರಮ ಇಷ್ಟು ಮಟ್ಟಿಗೆ ಬೆಳಿಬೇಕು ಅಂದರೆ ಈ ಒಂದು ಐಡಿಯಾನ ಇಷ್ಟಪಟ್ಟಿರೋ ಜನ, ಎರಡನೇದು ಆರ್ ಸ್ಪಾನ್ಸರ್ಸ್. ಸೊ Hosachiguru, who is transforming normal people into urban farmers. So they are our title sponsor. So a small token on behalf of Hosachiguru. Please, sir. And corporate gifting partners, that is offeeneeds.com. We have handpicked some goodies for you. I know you like coffee. We have some coffee in there and chocolates and a lot of things. So it's customized by offeeneeds.com. This is for you, sir. Thank you so much. And I know you're very spiritual and also a person who believes in vibes. Ondolle fragrance idre, mane gum anta idre,
ಆ ಒಂದು ಅವರ ಆ್ಯಂಡ್ ವೈಬೇ ಬೇರೆ. ವಿ ಹ್ಯಾವ್ ಅ ಫ್ರೇಗ್ರೆನ್ಸ್ ಪಾರ್ಟ್ನರ್ಸ್ ದಟ್ ಇಸ್ ಪದ್ಮಾ ಪರ್ಫ್ಯೂಮರಿ ವರ್ಕ್ಸ್. ದಿಸ್ ಇಸ್ ಫಾರ್ ಯು. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆರ್ ಆಡಿಯೋ ಪಾರ್ಟ್ನರ್ಸ್ ಎಕ್ಸ್ಟ್ರೀಮ್ ಅಕೂಸ್ಟಿಕ್ಸ್. ಯಾರು ಒಳ್ಳೆ ಪ್ರಶ್ನೆ ಕೇಳ್ತಾರೋ ನಾಟ್ ಮೈ ಕ್ವಶನ್ ಅಲ್ಲಿ, ದೇ ಸ್ಟ್ಯಾಂಡ್ ಅ ಚಾನ್ಸ್ ಟು ವಿನ್ ದಿಸ್ ಕೂಲ್ ಮೈಕ್ರೋಫೋನ್ ಅಂತ ಹೇಳಿದೆ. ಸರ್, ನಿಮ್ಮ ಫೇವ್ರೆಟ್ ಕ್ವಶನ್ ಯಾವ್ದು ಇವತ್ತು ಕೇಳಿರೋದ್ರಲ್ಲಿ? What is the biggest fear? What is the biggest fear? Andre opening question. So congratulations, you won this cool microphone on behalf of Extreme Acoustics. Thank you so much. On that note, a special thanks to Mr. Bharadwaj, who has anchored this entire show. Our ಬಗ್ಗೆ ರಿಸರ್ಚ್ ಮತ್ತೆ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿರೋದು ಅವರ ತಂಡ, ಅವರ ಸೆಕ್ರೆಟರಿ, ಆಮೇಲೆ ಭಾರದ್ವಾಜ್ ಆ್ಯಂಡ್ ದ ಎಂಟೈರ್ ಟೀಮ್. ಆ್ಯಂಡ್ ಥ್ಯಾಂಕ್ಸ್ ಟು ದರ್ ಯೂಟ್ಯೂಬ್ ಚಾನಲ್ ಆಸ್ ವೆಲ್. ಭಾಸ್ಕರ್ ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ಒಮ್ಮೆ ನೋಡಿ. ಸಾಕಷ್ಟು ವಿಚಾರಗಳ ಬಗ್ಗೆ, ಸಾಕಷ್ಟು ಸಿಚುಯೇಷನ್ ಬಗ್ಗೆ ಅವ್ರು ಮಾತಾಡಿದ್ದಾರೆ. ಆ್ಯಂಡ್ ಆನ್ ದಟ್ ನೋಟ್, ಇಟ್ಸ್ ಬೈ ಬಾಯ್. ಮುಂದಿನ ವಾರ ಮತ್ತೆ ಸಿಗೋಣ. ಡೂ ಲೆಟ್ ಅಸ್ ನೋ ವಾಟ್ ಡಿಡ್ ಯು ಫೀಲ್. ಇಲ್ಲೇ ಕೆಳಗಡೆ ಕಮೆಂಟ್ ಮಾಡ್ಬೋದು, ಇಲ್ಲಾಂದರೆ ವಿ ಆರ್ ಆನ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಲಿಂಕ್ಡ್ಇನ್. ವಿನಾಯಕ್ ಜೋಶಿಲೆ ಇಸ್ ದ ನೇಮ್ ಆಫ್ ದ ಚಾನಲ್. ಸೊ ಮೈ ಹ್ಯಾಂಡಲ್, ಯು ಕ್ಯಾನ್ ಆಲ್ವೇಸ್ ರೈಟ್ ಟು ಮೀ. ಮತ್ತೆ ಮುಂದಿನ ವಾರ ಮತ್ತೊಬ್ರು ಗೆಸ್ಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮೀ, ಬ್ಲೆಸ್ ಮೀ, ಚಾವ್.